ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ದತ್ತಿ ನೀಡೋದರ ಮೂಲಕ ಪ್ರಾಯೋಜಕರಾದಂತಹ ಡಾಕ್ಟರ್ ಗುರುರಾಜ್ ಕರಜಗಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ 107ನೆಯ ಶ್ಲೋಕದವರೆಗೆ ಯಥಾಮತಿ ಚಿಂತನೆಯನ್ನು ಮಾಡಿದ್ದೇವೆ. ಆತ್ಮ ಅಸಂಗ, ಯಾವುದರ ಅಂಟುವಿಕೆಯೂ ಅವನಿಗೆ ಇಲ್ಲ. ಸುಖ ದುಃಖ, ನಾನು ಕರ್ತ ನಾನು ಭೋಕ್ತ, ಮತ್ತು ಹಸಿವು ಬಾಯಾರಿಕೆ, ಇವೆಲ್ಲವೂ ಸಹ ಈ ಉಪಾಧಿಗೆ ಸಂಬಂಧಪಟ್ಟಂಥ ಧರ್ಮಗಳೇ ಹೊರತು ಆತ್ಮನಿಗೆ ಸಂಬಂಧಪಟ್ಟವುಗಳು ಅಲ್ಲ ಅಂತ ನೋಡಿದೆವು. ಹಾಗಿದ್ದರೆ ಆತ್ಮನ ಸ್ವರೂಪ ಏನು ಅಂದರೆ, ಆತ್ಮ ಸದಾ ಆನಂದ ಸ್ವರೂಪ ಅಂತ. ಆತ್ಮ ಆನಂದ ಸ್ವರೂಪ ಅನ್ನೋದಕ್ಕೆ ನಿಮ್ಮಲ್ಲಿ ಏನು ಕಾರಣಗಳಿವೆ, ಏನು ಹೇತುಗಳಿವೆ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳೋದಕ್ಕೆ ಅಂತ ಈ 108ನೇ ಶ್ಲೋಕ ಹೊರಟಿದೆ. ಸದಾ ಆನಂದ ಸ್ವರೂಪ ಅವನು ಅಂತ. ಆತ್ಮಾರ್ಥತ್ವೇನ ಹಿ ಪ್ರೇಯಾನ್ ವಿಷಯೋ ನ ಸ್ವತಃ ಪ್ರಿಯ ಸ್ವತಃ ಏವ ಹಿ ಸರ್ವೇಷಾಂ ಆತ್ಮ ಪ್ರಿಯತಮೋ ಯತಃ. ಆತ್ಮ ಸದಾನಂದ ಸ್ವರೂಪ. ಅದಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ ಆಚಾರ್ಯ ಶಂಕರರು ಮೂಲ ಶ್ಲೋಕದಲ್ಲಿ. ಏನು ಅಂದರೆ, ಈ ಶ್ಲೋಕದ ಅರ್ಥ ಹೀಗೆ: ಈ ವಿಷಯ ವಸ್ತುಗಳು ಅಂದರೆ ಭೋಗ್ಯ ವಸ್ತುಗಳು, ಯಾವುಗಳನ್ನು ನಾವು ಭೋಗಿಸ್ತೇವೋ ಅವು ಭೋಗ್ಯ ವಸ್ತುಗಳು. ಅವು ಆತ್ಮನಿಗಾಗಿ ಇರುವುದರಿಂದ ನಮಗೆ ಅತ್ಯಂತ ಪ್ರೀತಿಪಾತ್ರವಾಗಿದೆಯೇ ಹೊರತು ಸ್ವತಃ ಯಾವ ವಸ್ತುವೂ ನಮಗೆ ಪ್ರಿಯವಾದದ್ದು ಅಲ್ಲ. ಆ ವಸ್ತುಗಳು ಆತ್ಮನಿಗಾಗಿ ಇರುವುದರಿಂದ, ಆತ್ಮ ಪ್ರಿಯತಮನಾದ್ದರಿಂದ ಇಲ್ಲಿರುವ ಪ್ರೀತಿ ಅಲ್ಲಿ ಆ ವಸ್ತುಗಳಲ್ಲಿ ಪ್ರತಿಬಿಂಬಿತವಾಗಿ ಅದು ನಮಗೆ ಪ್ರೀತಿಯಾಗಿ ತೋರ್ತದೆ. ಹಾಗಾಗಿ ಸ್ವತಃ ಈ ವಸ್ತುಗಳು ಯಾರಿಗೂ ಸಹ ಅವು ಪ್ರಿಯವಲ್ಲ. ಯಾಕೆ ಅಂದರೆ ಆತ್ಮ ಎಲ್ಲರಿಗೂ ಅತ್ಯಂತ ಪ್ರಿಯನಾದವನು. ಆತ್ಮನಷ್ಟು ಪ್ರಿಯವಾದದ್ದು ಜಗತ್ತಿನಲ್ಲಿ ಇನ್ನೊಂದು ಇಲ್ಲ. ಈ ಮಾತು ಕೇಳಿದಾಗ ನಮಗೆ ಸಂಶಯ ಬರ್ತದೆ. ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ತೇವೆ, ಆ ವಸ್ತು ನಮಗೆ ಪ್ರಿಯವಾಗಿ ತೋರ್ತದೆಯಲ್ಲ. ನೀವು ಹೇಳಿದ್ರಿ ಆತ್ಮನಿಗಿಂತ ಪ್ರಿಯವಾದದ್ದು ಇನ್ನೊಂದಿಲ್ಲ, ಆದರೆ ಆ ವಸ್ತು ನಮಗೆ ಪ್ರಿಯವಾಗಿ ಕಾಣುತ್ತದೆ ಅಂತ. ಯಾಕೆ ಅಂದರೆ
ಆತ್ಮ ನಮಗೆ ಅತ್ಯಂತ ಪ್ರಿಯನಾದ್ದರಿಂದ ಅವನ ಆ ಪ್ರಿಯತಮತ್ವವೇ ನಾವು ಅನುಭವಿಸುವ ವಸ್ತುಗಳಲ್ಲಿ ರಿಫ್ಲೆಕ್ಟ್ ಆಗೋದರಿಂದ ಅದು ನಮಗೆ ಪ್ರಿಯವಾಗಿ ತೋರ್ತದೆ. ಇದು ಶಾಸ್ತ್ರದ ಸಿದ್ಧಾಂತ. ಇದು ಶಾಸ್ತ್ರದ ಸಿದ್ಧಾಂತ ಅಂದರೆ ಉಪನಿಷತ್ತಿನ ಸಿದ್ಧಾಂತ. ಹಾಗಾಗಿಯೇ ಎಲ್ಲ ವಸ್ತುಗಳು ಸಹ ನಮಗೆ ಪ್ರಿಯವಾಗಿ ಕಾಣುತ್ತವೆ ಕೆಲವು ಸಲ. ಯಾಕೆಂದರೆ ಈ ಎಲ್ಲಕ್ಕಿಂತಲೂ ಹೆಚ್ಚು ಪ್ರಿಯನಾದವನು ಆತ್ಮ ಅಂತ. ಹೇಗೆ ಅಂದರೆ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ, ನೋಡೋಣ. ಯಸ್ಮಾತ್ ಕಾರಣಾತ್ ವಿಷಯ ಸ್ವತಃ ವಿಷಯತ್ವೇನ ಹೇತುನಾ ನ ಪ್ರಿಯ ಪ್ರೀತಿಗೋಚರ. ಯಾವುದೇ ಒಂದು ವಸ್ತು ನಮ್ಮ ಮುಂದೆ ಇರುವಂತಹದ್ದು, ಆ ವಸ್ತು ಅದು ವಸ್ತುವಾದದ್ದರಿಂದಾಗಲಿ ಅಥವಾ ನಾವು ಅನುಭವಿಸುವುದಕ್ಕೆ ವಿಷಯವಾದದ್ದರಿಂದಾಗಲಿ ಅದು ನಮಗೆ ಪ್ರಿಯ ಆಗುವುದಿಲ್ಲ. ಹಾಗಿದ್ದರೆ ಆತ್ಮ ನಮಗೆ ಪ್ರಿಯನಾದ್ದರಿಂದ ಅದು ಪ್ರಿಯವಾಗಿ ತೋರ್ತದೆ. ಹೇಗೆ ಅಂದರೆ, ನಾವು ಈಗ 10 ವರ್ಷದ ಹಿಂದೆ ಏನೋ ಒಂದು ವಸ್ತುವನ್ನು ಕಂಡು ತುಂಬ ಇಷ್ಟಪಟ್ವಿ. ಆದರೆ ಅದೇ ವಸ್ತುವನ್ನು ಈಗ ನಾವು ನೋಡಿದಾಗ ಅದು ನಮಗೆ ಇಷ್ಟ ಆಗುವುದಿಲ್ಲ. ಆ ವಸ್ತುವಿನಲ್ಲಿಯೇ ಪ್ರಿಯತಮತ್ವ ಅನ್ನೋದು ನಿಜವಾಗಿ ಇದ್ದದ್ದಿದ್ದರೆ ಅದು ಅಂದಿಗೂ ಮತ್ತು ಇಂದಿಗೂ ಮುಂದೆಯೂ ಸಹ ಅದು ನಿರಂತರ ಪ್ರಿಯತಮತ್ವದಿಂದ ಕೂಡಿರಬೇಕಾಗಿತ್ತು. ಆದರೆ ಹಾಗಾಗೋದಿಲ್ಲ. ಲೋಕದಲ್ಲಿ ಯಾರ ಅನುಭವವೂ ಹಾಗಿರೋದಿಲ್ಲ. ಒಂದಿಷ್ಟು ಕಾಲ ಅದು ನಮಗೆ ಪ್ರಿಯ ಆಗತ್ತೆ. ಆದರೆ ಅದನ್ನು ಪ್ರೀತಿಸುವ ನಾನು ಅನ್ನೋನಿದ್ದಾನಲ್ಲ, ಇವನು ಮಾತ್ರ ಯಾವಾಗಲೂ ನನಗೆ ಪ್ರಿಯನಲ್ಲ ಅಂತ ಆಗೋದಿಲ್ಲ. ಹಾಗಾಗಿ ನಮಗೆ ಯಾವ್ಯಾವ ವಸ್ತುಗಳು ಇಷ್ಟ ಆಗ್ತವೋ ಆ ಎಲ್ಲ ವಸ್ತುಗಳ ಪ್ರೀತಿಯು ಆತ್ಮನ ಪ್ರೀತಿಯಿಂದಾಗಿ ಅದು ಪ್ರಕಟವಾಗ್ತಾ ಇರುತ್ತದೆ. ಅದಕ್ಕೋಸ್ಕರ ಕಿಂತು ಆತ್ಮಾರ್ಥತ್ವೇನ ಹಿ ಆತ್ಮನಃ ಸುಖಂ ದುಃಖ ನಿವೃತ್ತಿಂ ವಾ ಜನಯತೀತಿ ಪ್ರೇಯಾನ್ ಪ್ರೇಮ ವಿಷಯ. ಅದು ನಮಗೆ ಆತ್ಮನಿಗೆ ಪ್ರಿಯವನ್ನಾಗಲಿ ಇಷ್ಟವನ್ನಾಗಲಿ ಉಂಟು ಮಾಡುತ್ತದೆ ಎನ್ನುವ ದೃಷ್ಟಿಯಿಂದ ಅದು ನಮಗೆ ಪ್ರಿಯವೇ ಅಷ್ಟೇ ಹೊರತು ಆ ವಸ್ತು ಅನ್ನುವ ದೃಷ್ಟಿಯಿಂದ ನಮಗೆ ಪ್ರಿಯ ಅಲ್ಲ. ಯದಿ ಸ್ವತಃ ವಿಷಯತ್ವೇನ ಶಬ್ದಾದಿರೂಪತ್ವೇನ ಪ್ರೇಯಾನ್ ಸ್ಯಾತ್ ಕದಾಪಿ ಪ್ರೇಯಸ್ತಂ ನ ವ್ಯಭಿಚರೇತ್. ನೋಡಿ, ತಪ್ಪು ತಿಳ್ಕೊಳ್ಬೇಡಿ, ಇತ್ತೀಚಿನ ಘಟನೆಗಳನ್ನು ಹೇಳ್ತೇನೆ. ಪರಸ್ಪರ ಗಂಡು ಹೆಣ್ಣು ಬಹಳ ಪ್ರೀತಿಸಿ ಒಬ್ಬರು ಮನೆಯವರಿಗೆ ಗೊತ್ತಾಗದೇ ಇರುವ ಹಾಗೆ ಮದುವೆ ಆಗ್ತಾರೆ. ಅವನು ಹೇಳ್ತಾನೆ, ಕರೆಂಟ್ ಕಂಬದ ಎದುರಿನ ಕೆಳಗಡೆಗೆ ನಿಂತು, ನನಗೆ ನಿನ್ನಷ್ಟು ಪ್ರಿಯರಾದವರು ಯಾರೂ ಇಲ್ಲ, ನಾನು ನಿನ್ನನ್ನು ಪ್ರೀತಿಸುವಷ್ಟು ನನ್ನನ್ನೂ ಪ್ರೀತಿಸುವುದಿಲ್ಲ ಅಂತ. ಇವನಿಷ್ಟೆಲ್ಲ ಹೇಳಿ ಆದಮೇಲೆ ಮತ್ತೆ ಅವಳು ಹೇಳದೇ ಇರೋದಕ್ಕಾಗತ್ತಾ? ಅವಳು ಹಾಗೆ ಹೇಳ್ತಾಳೆ. ಪ್ರಶ್ನೆ ಏನು ಅಂದರೆ, ಒಂದೇ ವರ್ಷಕ್ಕೆ ತಲಾಕ್ ತಲಾಕ್ ತಲಾಕ್. ಈಗ ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ. ನಿಜವಾಗಿಯೂ ಅಲ್ಲಿ ಪ್ರೀತಿ ಎನ್ನುವುದೇ ಇದ್ದದ್ದಿದ್ದರೆ ಮತ್ತು ಈ ಅಗಲುವಿಕೆ ವಿಯೋಗ ಎನ್ನುವಂಥದ್ದು ಯಾಕೆ ಆಗ್ತಿತ್ತು? ಆದ್ದರಿಂದ ನಿಜವಾಗಿಯೂ ಸಹ ನಾವು ಪ್ರೀತಿಸುವುದು ಯಾವುದನ್ನು? ನಮ್ಮ ಎದುರಿನಲ್ಲಿ ಇರುವಂಥವನ್ನಲ್ಲ. ಹಾಗಿದ್ರೆ ನಮಗಾಗಿ ನಾವು ಅದನ್ನು ಪ್ರೀತಿಸ್ತೇವೆ. ನಾನು ನಿನ್ನನ್ನು ನನಗಿಂತ ಹೆಚ್ಚು ಪ್ರೀತಿಸ್ತೇನೆ ಅಂತ ಹೇಳೋದುಂಟಲ್ಲ, ಇದೆಲ್ಲ ಬೊಗಳೆ ಸ್ಟೇಟ್ಮೆಂಟ್. ತಪ್ಪು ತಿಳ್ಕೊಳ್ಬೇಡಿ. ಹೆಂಡತಿ ಗಂಡನನ್ನು ಪ್ರೀತಿಸುವುದು ಗಂಡನಿಗಾಗಿ ಅಲ್ಲ, ತನಗಾಗಿ. ಗಂಡ ಹೆಂಡತಿಯನ್ನು ಪ್ರೀತಿಸುವುದು ಹೆಂಡತಿಗಾಗಿ ಅಲ್ಲ, ತನಗಾಗಿ.
ಗಂಡ ಹೆಂಡತಿಯರಿಬ್ಬರು ಮಕ್ಕಳನ್ನು ಪ್ರೀತಿಸುವುದು ಮಕ್ಕಳಿಗಾಗಿ ಅಲ್ಲ, ತಮಗಾಗಿ. ಮಕ್ಕಳು ಅಪ್ಪ ಅಮ್ಮನನ್ನು ಪ್ರೀತಿಸುವಂತೆ ನಟಿಸುವುದು ಅಪ್ಪ ಅಮ್ಮನಿಗಾಗಿ ಅಲ್ಲ, ತಮಗಾಗಿ. ಹಾಗಿದ್ರೆ ನೀವು ಕೇಳ್ಬೋದು, ಪ್ರೀತಿ ಅನ್ನೋದು ಇರೋದೇ ಇಲ್ಲ ಇನ್ನೊಬ್ಬರ ಬಗ್ಗೆ ಅಂತ. ವೇದಾಂತ ಶಾಸ್ತ್ರ ಹೇಳುವ ಹಾಗೆ ಆ ಪ್ರೀತಿ ಆತ್ಮನ ರಿಫ್ಲೆಕ್ಷನ್. ನಾವು ಅದನ್ನು ಪ್ರೀತಿಸ್ತೇವೆ, ಆದ್ದರಿಂದ ಅದರ ಪ್ರತಿಫಲನ ಅಲ್ಲುಂಟಾಗುತ್ತೆ, ಹಾಗ ನಾವು ಪ್ರೀತಿಸ್ತೇವೆ. ಹೆಂಡತಿಯನ್ನು ತುಂಬ ಪ್ರೀತಿಸುವ ಗಂಡನಿಗೆ ಹೆಂಡತಿ ಸ್ವಲ್ಪ ವಿರೋಧವಾಗಿ ನಡ್ಕೊಳ್ಳಿ, ಹಾಗೆ ಇವನ ಪ್ರೀತಿ ಏನಾಗ್ತದೆ? ವ್ಯಭಿಚರಿತ ಆಗ್ತದೆಯೇ ಇಲ್ವೋ? ಆದ್ದರಿಂದ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಶ್ರುತಿ. ಆತ್ಮನಿಗಾಗಿ ಎಲ್ಲವೂ ಪ್ರಿಯ, ಯಾಕೆಂದರೆ ಅವನು ಪ್ರಿಯತಮ. ಅವನಷ್ಟು ಪ್ರಿಯನಾದದ್ದು, ಪ್ರೀತಿಪಾತ್ರವಾದದ್ದು ನಮಗೆ ಇನ್ನೊಂದಿಲ್ಲ. ಬೇರೆ ಎಲ್ಲನೂ ನಾನು ಅಷ್ಟು ಪ್ರೀತಿಸ್ತೇನೆ ಇಷ್ಟು ಪ್ರೀತಿಸ್ತೇನೆ ಅಂತ ಹೇಳಿದರೂ ಸಹ ಹಾಕಬೇಕು ತಿಳುವಳಿಕೆ ಇರುವವರು. ವಾಸ್ತವಿಕವಾಗಿ ಯಾರನ್ನೂ ನಾವು ಪ್ರೀತಿಸೋದಿಲ್ಲ. ಹಾಗಾಗಿ ಭಗವತ್ಪಾದರು ಹೇಳ್ತಾರೆ, ಕೆಲವು ಸಲ ಎಷ್ಟು ಮಟ್ಟಿಗೆ ನಮಗೆ ಪ್ರೀತಿ ಇರುತ್ತೆ ಆತ್ಮನ ಬಗ್ಗೆ ಅಂತ ಕೇಳಿದರೆ, ತ್ಯಜಂತಿ ಪೂರ್ವಮಿಷ್ಟತ್ವೇನ ಜ್ಞಾತಮಪಿ ಶಬ್ದಾದಿಕಂ ಪುತ್ರ ಮಿತ್ರ ಕಲತ್ರಾದಿಕಂಚ. ನಮಗೆ ಅತ್ಯಂತ ಪ್ರಿಯನಾದಂಥವನು ಮಗ ಅಂತ ಅಂದ್ಕೊಂಡಂಥ ತಂದೆ ಎಷ್ಟೋ ಸಂದರ್ಭದಲ್ಲಿ ಮಗನಿಂದ ದೂರನಾಗ್ತಾನೆ. ನನಗತ್ಯಂತ ಪ್ರೀತಿ ಪಾತ್ರಗಳಾದವಳು ಹೆಂಡತಿ ಎನ್ನುವಳಿಂದ ಎಷ್ಟೋ ಸಂದರ್ಭ ದೂರರಾಗ್ತಾನೆ ಪತಿ. ನನಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ ಗಂಡ ಅಂತ ಹೇಳುವಂಥ ಹೆಂಡತಿ ಎಷ್ಟೋ ಸಂದರ್ಭದಲ್ಲಿ ಅವನಿಂದ ದೂರಲಾಗ್ತಾಳೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಪ್ರಿಯ ತಮ ಅಂದರೆ ಆತ್ಮ, ಅವನಿಗೋಸ್ಕರ ಬೇರೆ ಎಲ್ಲವೂ ಸಹ ನಮಗೆ ಇಷ್ಟವಾಗ್ತದೆ. ಶರೀರಮಪಿ ದಂಡಯಂತಿ, ಆತ್ಮನಿಗೋಸ್ಕರ ಶರೀರವನ್ನು ದಂಡಿಸ್ತಾರೆ. ಪ್ರಾಣಂ ನಿರುಂಧಂತಿ, ಯೋಗಿಗಳು. ಯಾಕೆ? ಅವನನ್ನು ನಾನು ನೇರವಾಗಿ ಅನುಭವಿಸಬೇಕು ಅಂತ. ಮನಶ್ಚ ಲಯಮಾಪಾದಯಂತಿ, ಮತ್ತು ಯೋಗಶಾಸ್ತ್ರದಲ್ಲಿ ಮುಂದುವರೆದು ಮನಸ್ಸನ್ನು ಆತ್ಮನಲ್ಲಿಯೇ ಲಯಗೊಳಿಸ್ತಾರೆ. ಕಿಮನ್ಯತ್, ಹೆಚ್ಚಿಗೆ ಏನು ಹೇಳಿ, ಆನಂದಮಯ ಕೋಶತ್ವೇನ ಪ್ರಸಿದ್ಧಂ ಅಜ್ಞಾನಮಪಿ ಭಂಜಯಂತಿ. ಈ ದೇಹದೊಳಗೆ 5 ಕೋಶಗಳಿವೆ. ಒಂದು ಕೋಶದ ಹೆಸರು ಆನಂದಮಯ ಕೋಶ ಅಂತ, ಅದರ ಹೆಸರೇ ಆನಂದಮಯ ಕೋಶ. ಆದರೆ ಅದರೊಳಗೂ ಅಜ್ಞಾನ ಇದೆ. ಅದಕ್ಕಿಂತಲೂ ಮೀರಿದ್ದು ಆತ್ಮನ ಆನಂದ, ಅದನ್ನು ಪಡೆಯೋದಕ್ಕೆ ಅಂಥೇಳಿ ಈ ಆನಂದಮಯ ಕೋಶವನ್ನು ಸಹ ದಾಟಿ ಮುಂದಕ್ಕೆ ಹೋಗ್ತಾರೆ. ಅಂದರೆ ಆತ್ಮನಷ್ಟು ಪ್ರಿಯವಾದದ್ದು ಇನ್ಯಾವುದೂ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಅಂದರೆ ಆತ್ಮನಸ್ತು ಆನಂದರೂಪತ್ತಸ್ಯ ಸ್ವತಃ ಸಿದ್ಧತ್ವಾತ್, ಆತ್ಮನ ಆನಂದರೂಪ ಎನ್ನುವಂಥದ್ದು ಸ್ವತಃ ಸಿದ್ಧ. ಹಾಗಾಗಿ ನಾವು ಅದನ್ನು ಇಷ್ಟಪಡ್ತೇವೆ. ಆ ವಸ್ತುವನ್ನು ಎಲ್ಲಿ ಆನಂದ ಎನ್ನುವಂಥದ್ದು ನಿರಂತರ ಇರುತ್ತೋ ಅದು ನಮಗೆ ಸಿಗಲಿ ಅಂತ ಎಲ್ಲರೂ ಸಹ ಬಯಸ್ತಾರೆ. ಆತ್ಮ ಸದಾ ಇರುವವನು. ಪಂಚದಶಿಯಲ್ಲಿ ವಿದ್ಯಾರಣ್ಯರು ಹೇಳ್ತಾರೆ, ಮಾನಭೂವಂ ಹಿ ಭೂಯಾಸಮಿತಿ, ನಾನು ಹಿಂದೆ ಇರಲಿಲ್ಲ ಅಂತಿಲ್ಲ, ಈಗಿಲ್ಲ ಅಂತಿಲ್ಲ, ನಾಳೆನೂ ಸಹ ಇರೋದಿಲ್ಲ ಅಂತ ಇಲ್ಲ. ಅಂದರೆ ಕಾಲತ್ರಯದಲ್ಲೂ ಸಹ ನಾನು ಇರುವವನು. ಯಾವುದು ಕಾಲತ್ರಯದಲ್ಲೂ ಇರುತ್ತೋ ಅದಕ್ಕೆ ಮಾತ್ರ ನಿಜವಾದ ಇರುವಿಕೆ. ಎಲ್ಲಿ ನಿಜವಾದ ಇರುವಿಕೆ ಇರುತ್ತೋ ಅಲ್ಲಿ ಮಾತ್ರ ನಿಜವಾದ ಆನಂದ. ಎಲ್ಲಿ ನಿಜವಾದ ಆನಂದ ಇರುತ್ತೋ ಅದು ಎಲ್ಲರಿಗೂ ಅತ್ಯಂತ ಪ್ರೀತಿಪಾತ್ರವಾದದ್ದು ಆಗ್ತದೆ. ಹಾಗಾಗೋದಿಲ್ಲ ಅಂತಾದರೆ ನಾನು ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಹೇಳಬೇಕಿತ್ತು. ಯಾರಾದರೂ ಒಬ್ಬರು ಹೇಳ್ತಾರಾ? ಕೆಲವು ಸಲ ಮನೆಯಲ್ಲಿ ವಯಸ್ಸಾದಂಥವ್ರನ್ನ ತೀರಾ ಪರಿವಾರದವರು ಹಗುರವಾಗಿ ಕಂಡ್ರೆ ಅಂದ್ಕೊಳ್ತಾರೆ, ನಾನು ಯಾಕಾರು ಬದುಕಿದ್ದೇನೋ, ನಾನು ಹೋಗಬಾರದಿತ್ತಾ ಅಂತ. ಆದರೆ ಸ್ವಲ್ಪ ಅವನ್ನು ಅನುಕೂಲಕರವಾಗಿ ನೋಡ್ಕೊಳ್ಳಿ,
ಆಗ ಮಾರನೇ ದಿವಸ ಪ್ಲೇಟ್ ಬದಲಾವಣೆ ಆಗುತ್ತೆ ಅಲ್ವಾ? ತಪ್ಪು ತಿಳ್ಕೊಳ್ಬೇಡಿ, ನಾನು ಲೋಕದ ಉದಾಹರಣೆ ಇಡ್ತಾ ಇದ್ದೇನೆ. ಅದಕ್ಕೋಸ್ಕರ ಆತ್ಮನಿಗೆ ಗೋಸ್ಕರ ಎಲ್ಲವೂ ಸಹ, ಯಾಕೆಂದರೆ ಅವನು ಅತ್ಯಂತ ಪ್ರಿಯತಮನಾದವನು. ಕದಾಪಿ ಮಾ ಭೂವಮಿತಿ ನ, ನಾನು ಯಾವತ್ತೂ ಸಹ ಇಲ್ಲ ಅಂತ ಇಲ್ಲ. ನಾನು ಇರಲಿಲ್ಲ ಎನ್ನುವಂಥ ಅನುಭವ ಯಾರಿಗಾರು ಉಂಟಾ? ಇಲ್ಲ. ಹೆಚ್ಚೇಕೆ ಹಿಂದಿನ ಜನ್ಮ ಏನು ಅಂತ ನಮಗೆ ಗೊತ್ತಿಲ್ಲ, ಆದರೂ ಸಹ ನಾನು ಅಲ್ಲೂ ಇದ್ದೆ ಅಂತ ಸುತ್ತು ಬಳಸಿ ಹೇಳ್ತಾನೆ. ಹಿಂದಿನ ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿ ಇದ್ದೇನೋ ಅದಕ್ಕೋಸ್ಕರ ಈಗ ಇದನ್ನು ಅನುಭವಿಸ್ತಾ ಇದ್ದೇನೆ. ಹೌದು ತಾನೆ? ಹಾಗಾಗಿ ಆತ್ಮ ಸದಾ ಇರುವಂಥವನು. ಹೀಗೆ ಅಪಿತು ಸರ್ವದಾ ಭೂಯ ಸಮಿತಿ ತದರ್ಥ. ಅದಕ್ಕೋಸ್ಕರ ಸದಾ ಇರುವಂಥವನು ಆತ್ಮ. ತತ್ವ ಆತ್ಮನಃ ಏಕಸ್ಯೈವ ಯುಜ್ಯತೆ. ಹೀಗೆ ಈ ಕಾಲತ್ರಯದಲ್ಲೂ ಇರುವಂತಹದ್ದು ಆತ್ಮವಸ್ತುವಿಗೆ ಮಾತ್ರ ಅನ್ವಯಿಸುತ್ತೆ ಅಷ್ಟೇ ಹೊರತನು ಆತ್ಮೇತರವಾದ ಯಾವ ವಸ್ತುವಿಗೂ ಈ ಮಾತು ಅನ್ವಯಿಸುವುದಿಲ್ಲ. ಯಾವುದೂ ಸಹ ಯಾವಾಗಲೂ ಇರುತ್ತದೆ ಅಂತ ಇಲ್ಲ. ಆದರೆ ಆತ್ಮ ಮಾತ್ರ ಸದಾ ಇರುವಂಥವನು. ಸ್ಥೂಲಂ ಸ್ವಪ್ನೇನ ಭಾಸತೆ. ಹೇಗೆ ಅಂದರೆ ಒಂದು ಲೌಕಿಕ ದೃಷ್ಟಾಂತ ಕೊಡ್ತಾರೆ. ಈ ಎಲ್ಲ ಸ್ಥೂಲ ಪದಾರ್ಥಗಳು ನಮ್ಮ ಮುಂದೆ ಇವೆ, ಆದರೆ ಕನಸು ಬಿದ್ದಾಗ ಈ ಎಲ್ಲ ವಸ್ತುಗಳಿರ್ತವ? ಕನಸಿನಲ್ಲಿ ಏನಾದು ಬಾಧಿತವಾದು ಆಯಿತು. ಅದಾದಮೇಲೆ ಸೂಕ್ಷ್ಮಂ ಸುಷುಪ್ತವು ನ. ಇನ್ನು ಸೂಕ್ಷ್ಮ ವಸ್ತುಗಳಿವೆ, ಅವು ಗಾಢ ನಿದ್ರಾವಸ್ಥೆಯಲ್ಲಿ ಅನುಭವಕ್ಕೆ ಬರೋದಿಲ್ಲ. ಸ್ಥೂಲವತ್ತು ಸ್ವಪ್ನಾವಸ್ಥೆಯಲ್ಲಿಲ್ಲ, ಸೂಕ್ಷ್ಮ ವಸ್ತುಗಳು ಗಾಢ ನಿದ್ರಾವಸ್ಥೆಯಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಸೂಕ್ಷ್ಮಂ ಅಂದರೆ ಸೂಕ್ಷ್ಮವಾದ ಶರೀರ ಅಂತ ಅರ್ಥ. ಸ್ಥೂಲ ಶರೀರ ಸ್ವಪ್ನಾವಸ್ಥೆಯಲ್ಲಿ ಇಲ್ಲ. ಸ್ವಪ್ನ ಕಾಣಬೇಕಿದ್ರೆ ಈ ಸ್ಥೂಲ ಶರೀರದ ಅರಿವು ಯಾರಿಗಾದರೂ ಇರ್ತದೆಯಾ? ಇಲ್ಲ. ಗಾಢ ನಿದ್ರಾವಸ್ಥೆಗೆ ಹೋದಾಗ ಸೂಕ್ಷ್ಮ ಶರೀರದ ಅರಿವು ಇರ್ತದೆಯಾ? ಇಲ್ಲ. ಇನ್ನು ಅದರೊಳಗೆ ಇನ್ನೊಂದು ಶರೀರ ಉಂಟು, ಕಾರಣ ಶರೀರ ಅಂತ. ಮುಂದೆ ಹೇಳ್ತೇವೆ ಆ ವಿಚಾರವನ್ನು, ನೋಡ್ತೇವೆ ನಾವು ಅದನ್ನು. ಆ ಕಾರಣ ಶರೀರದ ಅರಿವೂ ಸಹ ಸಮಾಧಿಯಲ್ಲಿ ಇರೋದಿಲ್ವಂತೆ. ಅಂದರೆ ಏನು ಹೇಳ್ದಂಗಾಯಿತು? ಸ್ಥೂಲವೂ ಇಲ್ಲ, ಸೂಕ್ಷ್ಮವೂ ಇಲ್ಲ, ಕಾರಣವೂ ಇಲ್ಲ. ಆದರೆ ಇದು ಯಾವುದೂ ಇಲ್ಲ ಅಂತ ಅರಿಯೋನು ಮಾತ್ರ ಒಬ್ಬ ಇದ್ದೇ ಇರ್ತಾನೆ. ಹಾಗಾಗಿ ನ ಸಮಾಧವು ಶಬ್ದಾದಿ ವಿಷಯಾಶ್ಚನ ಸಷುಪ್ತಿ ಸಮಾಧ್ಯ. ಇನ್ನು ಈ ಶಬ್ದ ಸ್ಪರ್ಶ ರೂಪ ರಸ ಇವೆಲ್ಲವೂ ಸಹ ಸುಷುಪ್ತಿಯಲ್ಲೂ ಇರೋದಿಲ್ಲ ಮತ್ತು ಸಮಾಧಿಯಲ್ಲೂ ಸಹ ಇರೋದಿಲ್ಲ. ಸಮಾಧಿಯ ಅನುಭವ ನಮಗಿಲ್ಲ, ಆದರೆ ಸುಷುಪ್ತಿಯಲ್ಲಿ ಇರೋದಿಲ್ಲ ಅಂತ ಅನುಭವ ಉಂಟಲ್ಲ. ಇಲ್ಲೇ ಇರೋದಿಲ್ಲ ಅಂತ ಆದಮೇಲೆ ಮತ್ತು ಅಲ್ಲಿ ಇರೋದೇ ಇಲ್ಲ. ಅದು ಯೋಗಿಗಳ ಅನುಭವ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಸರ್ವಾವಸ್ಥಾಸು ಅನುವರ್ತಮಾನ ವಿಷಯಾದ್ಯಭಾವೇಪಿ ಸಕಲ ಪ್ರಾಣಿ ಸಿದ್ಧತೆಯ ಸುಷುಪ್ತೌ. ಎಲ್ಲ ಅವಸ್ಥೆಗಳು ಸಹ ಎಚ್ಚರದಲ್ಲಿ, ಕನಸಿನಲ್ಲಿ, ನಿದ್ರೆಯಲ್ಲಿ ನಾನಿದ್ದೇನೆ ಎನ್ನುವಂಥ ಅರಿವು ಎಲ್ಲ ಪ್ರಾಣಿಗಳಿಗೂ ಉಂಟು. ಕೇವಲ ಮನುಷ್ಯ ಮಾತ್ರನಿಗಲ್ಲ. ಮನುಷ್ಯನಿಗೆ ಬಾಯಿದೆ, ಹೇಳಲಿಕ್ಕೆ ಬರುತ್ತೆ, ಎಲ್ಲರಿಗೂ ಬರುತ್ತೆ ಅಂತ ವಿಶ್ವಾಸ ಇಲ್ಲ. ಆದರೆ ಪ್ರಾಣಿಗಳಿಗೂ ಸಹ, ಪಶುಗಳಿಗೂ ಸಹ ಅನುಭವ ಇರ್ತದೆ. ಅದು ಹೇಗೆ ಅಂದರೆ ಗಾಢ ನಿದ್ರಾವಸ್ಥೆಯಲ್ಲಿ ಅನುಭವಿಸುವಂಥ ಸುಖ ಯಾವುದೇ ಇಂದ್ರಿಯಗಳ ಮೂಲಕ ಬರುವ ವೈಷಯಿಕವಾದಂಥ ಸುಖ ಅಲ್ಲ. ಹೀಗೆ ಜ್ಞಾನಿ ಅನುಭವೇನ ಸಮಾಧೌ ಆನಂದರೂಪತ್ವೇನ ಅನುಭವಗೋಚರ. ನಾವು ಈ ಸುಷುಪ್ತಿಯಲ್ಲಿ ನಾವು ಅಂದರೆ ಸಂಸಾರಿಗಳು ಅಂತ ಅರ್ಥ. ಸುಷುಪ್ತಿಯಲ್ಲಿ ಅನುಭವಿಸುವಂಥ ಈ ಸುಖವನ್ನು ಜ್ಞಾನಿಯಾದವನು ಸಮಾಧಿಯಲ್ಲಿ ಅನುಭವಿಸ್ತಾನೆ ಅಂತ. ಹೀಗೆ ಆತ್ಮ ಸ್ವತಃ ನಿರುಪಾಧಿಕತೆಯ ಸರ್ವೇಷಾಂ ಪ್ರಾಣಿನಾಂ ಪ್ರಿಯತಮಃ. ಆದ್ದರಿಂದ ಆತ್ಮವಸ್ತು ಎಲ್ಲ ಪ್ರಾಣಿಗಳಿಗೂ ಸಹ ಅತ್ಯಂತ ಪ್ರಿಯತಮವಾದದ್ದು. ಆತ್ಮನ ಪ್ರೀತಿಗಾಗಿ ಬೇರೆ ಎಲ್ಲ ವಸ್ತುಗಳನ್ನು ನಾವು ಪ್ರೀತಿಸ್ತೇವೆ. ವಿದ್ಯಾರಣ್ಯರು ಪಂಚದಶಿಯಲ್ಲಿ ಉದಾಹರಣೆ ಕೊಡ್ತಾರೆ. ಒಂದು ಮುದ್ದಾದ ಮಗುವನ್ನು ಕಂಡಾಗ
ಗಂಡಸರು ಆ ಮಗುವನ್ನು ಪ್ರೀತಿಸಬೇಕು, ಮುದ್ದಾಡಬೇಕು ಅಂಥೇಳಿ ಆ ಮಗುವಿನ ಕೆನ್ನೆಯನ್ನು ಚಿವುಡ್ತಾರೆ ಅಥವಾ ಆ ಮಗುವಿಗೆ ಮುತ್ತಿಡ್ತಾರೆ. ಮುತ್ತಿಡುವಾಗ ಇವನಿಗೆ ಗಡ್ಡಗಳೆಲ್ಲ ಕೋಳೆ ಥರ ಬಂದಿರ್ತವೆ. ಇವನ ಗಡ್ಡ ಚುಚ್ಚಿದಾಗ ಆ ಮಗು ಅಳುತ್ತೆ. ಅದು ಅತ್ತಾಗ ಅಯ್ಯೋ ಪಾಪ ಅಂತ ಅನ್ನೋದಿಲ್ಲ, ಸಂತೋಷ ಪಡ್ತಾನೆ ಇವನು. ಯಾಕೆ ಅಂದರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಎಲ್ಲವೂ ಸಹ ಈ ಚೇಷ್ಟೆ ಆ ಮಗುವಿನ ಗಲ್ಲ ಹಿಂಡೋದು ಮಗುವಿಗೆ ಸಂತೋಷ ಆಗಲಿ ಅಂತನಾ ಹೇಳಿ? ಇವನ ಕೂದಲು ತುಂಬಿದಂಥ ಗಡ್ಡದಿಂದ ಮಗುವನ್ನು ಮುತ್ತಿಡುವುದು ಮಗುವಿಗೆ ಸಂತೋಷ ಆಗಲಿ ಅಂತನಾ? ಹಾಗಿದ್ರೆ ಯಾರಿಗೋಸ್ಕರ? ನನಗೋಸ್ಕರ. ತಾನು ಅಂದರೆ ಯಾರು? ಸ್ಥೂಲ ಶರೀರವ, ಸೂಕ್ಷ್ಮ ಶರೀರವ, ಕಾರಣ ಶರೀರವ, ಅಥವಾ ಚೇತನ ಸ್ವರೂಪನಾದ ಆತ್ಮನ. ಹಾಗಾಗಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅಷ್ಟು ಹಿನ್ನೆಲೆಯಲ್ಲಿ ಎಲ್ಲ ವಸ್ತುಗಳೂ ನಮಗೆ ಪ್ರಿಯ ಆಗುವುದಕ್ಕೆ ಕಾರಣ ಆತ್ಮ ಅತ್ಯಂತ ಪ್ರಿಯತಮನಾದ್ದರಿಂದ ಹಾಗೆ ಆಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಈ 108ನೇ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ. ಅಷ್ಟಾದ ಮೇಲೆ ಮತ್ತೆ ಮುಂದಕ್ಕೆ ಹೋಗೋಣ. ಆತ್ಮನ ಸ್ವರೂಪ ಸದಾ ಆನಂದ ಸ್ವರೂಪ. ಅದರ ಬಗ್ಗೆ ಈ 109ನೇ ಶ್ಲೋಕ ಮತ್ತಿಷ್ಟು ವಿಚಾರವನ್ನು ತಿಳಿಸಿಕೊಡುತ್ತದೆ. ತತಃ ಆತ್ಮ ಸದಾನಂದ ನಾಸ್ಯ ದುಃಖಂ ಕದಾಚನ ಯತ್ ಸುಷುಪ್ತೌ ನಿರ್ವಿಷಯ ಆತ್ಮಾನಂದೋನುಭೂಯತೆ ಶ್ರುತಿ ಪ್ರತ್ಯಕ್ಷ ಮೈತಿಹ್ಯಂ ಅನುಮಾನಂಚ ಜಾಗೃತಿ. ಏನು ಈ ಶ್ಲೋಕದ ಅರ್ಥ ಅಂದರೆ, ಆತ್ಮ ಸದಾ ಆನಂದ ಸ್ವರೂಪ. ಅವನಿಗೆ ದುಃಖ ಎನ್ನುವಂಥದ್ದು ಎಂದಿಗೂ ಅಂದರೆ ಯಾವಾಗಲೂ ಇಲ್ಲವೇ ಇಲ್ಲ. ಸುಷುಪ್ತಿಯಲ್ಲಿ ಯಾವ ಭೋಗ್ಯ ವಸ್ತುವು ಇಲ್ಲದೇ ಇದ್ರೂ ಸಹ ನಾವು ಅನುಭವಿಸುವಂಥ ಆನಂದ ಅದು ಆತ್ಮಸ್ವರೂಪದ್ದೇ ಆದಂತಹ ಆನಂದ. ಇದಕ್ಕೆ ಶ್ರುತಿ ಮತ್ತು ಪ್ರತ್ಯಕ್ಷ, ಅನುಮಾನ ಮತ್ತು ಐತಿಹ್ಯ ಈ 4 ತರಹದ ಪ್ರಮಾಣಗಳು ಇವೆ ಅಂತಾರೆ ಈ ಶ್ಲೋಕದಲ್ಲಿ ಭಗವತ್ಪಾದರು. ಇಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಸ್ವಲ್ಪ ಗುರುಗಳ ಭಾಷ್ಯವನ್ನು ನೋಡೋಣ. ಸರ್ವದಾ ಸರ್ವಪ್ರಾಣಿ ಪ್ರಿಯತಮತ್ವಾತ್ ಆತ್ಮ ಸದಾನಂದ. ಸದಾ ಆನಂದ ಸ್ವರೂಪನಾದ್ದರಿಂದ ಆತ್ಮನನ್ನು ಸದಾನಂದ ಅಂತ ಕರೀತಾರೆ. ಹೆಸರಿಟ್ಕೊಂಡವರಿಗೆಲ್ಲರಿಗೂ ಅದು ಇದೆ ಅಂತ ಅರ್ಥ ಅಲ್ಲ. ಕೆಲವು ಜನ ಹೆಸರಿಟ್ಕೊಳ್ತಾರೆ ಹಾಗೆ ಸದಾನಂದ ಅಂತ. ಆದರೆ ಹುಡುಕಬೇಕು ಪಾಪ ಕೆಲವು ಸಲ. ಯಾಕೆಂದರೆ ಅವರು ಆತ್ಮಸ್ವರೂಪವನ್ನು ಅರಿತಿರೋದಿಲ್ವಲ್ಲ, ಅದಕ್ಕೋಸ್ಕರ. ಹೀಗೆ ಸರ್ವದಾಪಿ ಆನಂದ ಸ್ವರೂಪ, ಅವನು ಸದಾನಂದ. ಈ ಆತ್ಮನ ಆನಂದ ಎಂಥದ್ದು ಅಂದರೆ ಅದು ಸುಷುಪ್ತ್ಯವಸ್ಥಾಯಾಮ್, ನಮಗೆ ಅರಿವಿಗೆ ಬರುವಂತಹ ಅವಸ್ಥೆ ಗಾಢನಿದ್ರಾವಸ್ಥೆ. ಅಲ್ಲಿ ಎಲ್ಲ ಇಂದ್ರಿಯಗಳೂ ಸಹ ಲಯವಾಗಿ ಬಿಡ್ತವೆ. ಆದರೆ ನಮಗೆಲ್ಲರಿಗೂ ಸಹ ಗಾಢನಿದ್ರೆಯನ್ನು ಅನುಭವಿಸಿದ ಮೇಲೆ ಅನುಭವ ಬರ್ತದೆ, ಎಚ್ಚರ ಆದಮೇಲೆ. ಏನು ಅಂದರೆ ಸುಖಮಹಂ ಅಸ್ವಾಪ್ಸಂ, ನಾನು ಸುಖವಾಗಿ ನಿದ್ದೆ ಮಾಡಿದ್ದೆ ಅಂತ. ಆ ಸುಖವನ್ನು ನಾವು ಸಾಕು ಅಂತ ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಹಾಗೆ ಅಂದ್ಕೊಂಡಿದ್ದಿದ್ದರೆ ನಾವು ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ ನನಗೆ ತುಂಬ ನಿದ್ದೆ ಬರ್ತಾ ಇದೆ, ನಿದ್ರೆ ಬರದೇ ಇರುವುದಕ್ಕೆ ಮಾತ್ರೆ ಕೊಡಿ ಅಂತ ಕೇಳ್ತಿದ್ವಿ. ಯಾರು ಕೇಳ್ತಾರಾ? ಇಲ್ಲ. ಏನು ಕೇಳ್ತಾರೆ? ನನಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರುವುದಕ್ಕೆ ಮಾತ್ರೆ ಕೊಡಿ ಅಂತ ಕೇಳ್ತಾರೆ. ಯಾಕೆಂದರೆ ಆ ಸುಖದಿಂದ ನಾನು ವಂಚಿತನಾಗಬಾರದು ಅಂತ. ಯಾಕೆಂದರೆ ಅದು ನನ್ನ ಸ್ವರೂಪದ ಸುಖ, ಪೂರ್ತಿ ಸ್ವರೂಪದಲ್ಲ, ಅಜ್ಞಾನ ಮಿಶ್ರಿತವಾಗಿ ಉಂಟು, ಆದರೂ ಸಹ ಅಷ್ಟು ಸುಖ ಅದು. ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿ ಸಕಲ ವಿಷಯ ಸಂಬಂಧ ನಿರ್ಮುಕ್ತ.
ಆ ಗಾಢ ನಿದ್ರಾವಸ್ಥೆಯಲ್ಲಿ ಅನುಭವಿಸುವಂಥ ಸುಖ ಶಬ್ದದಿಂದ ಬಂದದ್ದ ಇಲ್ಲ, ಸ್ಪರ್ಶದಿಂದ ಬಂದದ್ದ, ಮತ್ತು ರೂಪ ನೋಡಿ ಬಂದದ್ದ, ಮತ್ತು ರಸ ಏನೋ ತಿಂದ ಅನುಭವ ಆಗಿ ಬಂತ ಇಲ್ಲ, ಯಾವುದೋ ಒಂದನ್ನು ಮೂಸಿ ಆ ವಾಸನೆಯನ್ನು ಸಂತೋಷದಿಂದ ಅನುಭವಿಸಿ ಬಂದದ್ದ ಇಲ್ಲ. ಹಾಗಾಗಿ ಇಂದ್ರಿಯಗಳಿಂದ ಬಂದದ್ದು ಅಲ್ಲ, ಈ ಇಂದ್ರಿಯಗಳ ವಸ್ತುಗಳಾದಂತಹ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದಲೂ ಬಂದಂತಹ ಸುಖ ಅಲ್ಲ. ಆತ್ಮಾನಂದ ಅದು ನಮ್ಮ ಸ್ವರೂಪದ್ದೇ ಆದಂಥ ಆನಂದ, ಅದು ಸ್ವತಃ ಸಿದ್ಧವಾದದ್ದು, ಎಲ್ಲರೂ ಅದನ್ನು ಅನುಭವಿಸಿರ್ತಾರೆ. ಗಾಢ ನಿದ್ರಾವಸ್ಥೆಯಲ್ಲಿ ನಾನು ಸುಖವನ್ನು ಅನುಭವಿಸಲಿಲ್ಲ ಅಂತ ಒಬ್ಬನೂ ಸಹ ಹೇಳೋದಿಲ್ಲ. ಅವನು ಬೇಕಾದರೆ ದಿವಾನನೇ ಆಗಿರಲಿ ಅಥವಾ ಜವಾನನೇ ಆಗಿರಲಿ, ಎಲ್ಲರಿಗೂ ಸಹ ಆ ಸುಖ ಮಾತ್ರ ಅದು ಸಮಾನ. ಈ ವಿಷಯದಲ್ಲಿ ಅಸ್ಯ ಅನುಭವಸ್ಯ ದೇಹಾತ್ಮಾನುಭವಾತ್ ಭ್ರಾಂತಿತ್ವಂ ವಕ್ತವ್ಯಮಿತ್ಯಾಹ ಶ್ರುತಿರತಿ. ಈ ದೇಹವೇ ಆತ್ಮ ಅಂತ ಅಂದ್ಕೊಂಡವನಿಗೆ ಹೇಗೆ ದುಃಖ ಆಗತ್ತೋ ಹಾಗೆ ಸುಷುಪ್ತಿಯ ಅಲ್ಲಿ ಅನುಭವಿಸುವಂಥ ಸುಖಕ್ಕೆ ಎಂದೂ ದುಃಖದ ಅಂಟುವಿಕೆ ಎನ್ನುವಂಥದ್ದು ಇಲ್ಲ. ನನಗೆ ಎಚ್ಚರಾಗಿ ಹೋಯ್ತಲ್ಲ, ಸುಖ ಕೈತಪ್ಪಿ ಹೋಯ್ತಲ್ಲ ಅಂತ ದುಃಖ ಪಡ್ತಾರೆ ಅಷ್ಟೇ ಹೊರತೂ ಸಹ ನಾನು ಸುಖ ಅನುಭವಿಸಿದ್ದು ಹೆಚ್ಚಾಯಿತು ಅಂತ ಯಾರೂ ಸಹ ಪಶ್ಚಾತ್ತಾಪ ಪಡುವುದಿಲ್ಲ. ಅಲ್ಲಿ ಏನು ಹೇಳ್ದಂಗೆ ಆಯಿತು, ವೈಷಯಿಕ ಸುಖವನ್ನು ಅನುಭವಿಸಿದಷ್ಟು ನೋವು ಜಾಸ್ತಿ, ನಿರ್ವಿಷಯವಾದಂತಹ ಸುಖವನ್ನು ಅನುಭವಿಸಿದಷ್ಟೂ ಸಹ ಆನಂದ ಹೆಚ್ಚು. ಅಷ್ಟು ಹಿನ್ನೆಲೆಯಲ್ಲಿ ಶ್ರುತಿ ಏನು ಹೇಳುತ್ತೆ ಈ ವಿಷಯದಲ್ಲಿ ಅಂದರೆ, ಏಷೋಸ್ಯ ಪರಮಾನಂದ. ಸಂಸಾರಿಗಳಿಗೆ ನಿಜವಾದ ಸುಖ ಅಂದರೆ ಗಾಢ ನಿದ್ರಾವಸ್ಥೆಯಲ್ಲಿ ಅನುಭವಿಸುವ ಸುಖವೇ ಪರಮ ಆನಂದವಂತೆ. ಅದನ್ನು ಯಾರೂ ಸಹ ಕಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಏಷೋಸ್ಯ ಪರಮ ಆನಂದ ಅಂದರೆ ಅದಕ್ಕಿಂತ ಮಿಗಿಲಾದಂಥ ಸುಖ ಈ ಭೌತಿಕ ಪ್ರಪಂಚದಲ್ಲಿ ಸಂಸಾರಿಗಳಿಗೆ ಇರುವುದಿಲ್ಲ. ಆದರೆ ಕೆಲವು ಜನರು ಹೇಳ್ಬೋದು, ಇಲ್ಲರಿ ವಾಹನದಲ್ಲಿ ಹೋದಾಗ ಸುಖ, ಅಲ್ಲಿ ಹೋಗಿ ಕಟ್ಟೆಯಲ್ಲಿ ಕುಳಿತು ಏನೋ ತಿಂದಾಗ ಕುಡಿದಾಗ ಸುಖ. ಒಂದು ಕೆಲಸ ಮಾಡೋಣ, ಈ ಎಲ್ಲ ಸುಖವೇ ಪರಮ ಸುಖ ಆದರೆ 3 ದಿವಸ ಕಂಟಿನ್ಯೂಸ್ ಆಗಿ ಓಡಾಟ ಮಾಡು, ಕಟ್ಟೆಯಲ್ಲಿ ಕುಳಿತು ತಿನ್ನು ಕುಡಿ ಎಲ್ಲ ಮಾಡು, ಆದರೆ ನಿದ್ದೆ ಮಾಡಬೇಡ ಅಂತ ಹೇಳೋಣ. ಅವನಿಗೆ ಒಪ್ಕೊಳ್ತಾನೆ? ಒಪ್ಕೊಳ್ಳೋದಿಲ್ಲ. ಅಂದರೆ ಈ ಎಲ್ಲ ವಸ್ತುಗಳಿಂದ ಸಿಗುವ ಸುಖಕ್ಕಿಂತ ಹೆಚ್ಚಿನ ಸುಖ ಎಲ್ಲುಂಟು? ಸುಷುಪ್ತಿಯಲ್ಲಿ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಶ್ರುತಿ ಹೇಳುತ್ತೆ, ಏಷೋಸ್ಯ ಪರಮಾನಂದ. ಶ್ರುತಿಗೆ ನಮ್ಮನ್ನು ತಪ್ಪು ದಾರಿಗೆ ಹಚ್ಚಬೇಕು ಅಂತ ದುರುದ್ದೇಶ ಇಲ್ವಲ್ಲ, ಅತ್ಯಂತ ಪ್ರಾಮಾಣಿಕವಾದ ವಿಚಾರವನ್ನು ಹೇಳುತ್ತೆ ಅದು. ಅದಕ್ಕೋಸ್ಕರ ಮುಂದುವರೆದು ಹೇಳುತ್ತೆ ಅದು, ಏಷಾಸ್ಯ ಪರಮಾ ಸಂಪತ್. ಈ ಸುಷುಪ್ತಿಯಲ್ಲಿ ಅನುಭವಿಸುವ ಆನಂದ ಉಂಟಲ್ಲ, ಅದು ಮನುಷ್ಯ ಜೀವನದ ಅತ್ಯಂತ ಪರಮವಾದ ಅಂದರೆ ಶ್ರೇಷ್ಠವಾದ ಸಂಪತ್ತಂತೆ. ಬೇರೆ ಎಲ್ಲ ಸಂಪತ್ತಿದ್ರೂ ಸಹ ಯಾವನಿಗೆ ಈ ನಿದ್ರಾ ಸುಖದ ಸಂಪತ್ತು ಅನ್ನೋದಿಲ್ವೋ ಎಲ್ಲ ವ್ಯರ್ಥ. ಇವತ್ತು ಒಬ್ಬರು ಹೇಳ್ತಿದ್ರು, ಆ ಯಜಮಾನರ ಮಗಳು ಒಂದು ಹೆಣ್ಣು ಮಗುವಿಗೆ ಜನ್ಮ ಇತ್ತಿದ್ದಾಳೆ, ಮೊಮ್ಮಗಳು ಹುಟ್ಟಿದ್ದಾಳೆ ಅಂತ ಸಂತೋಷ. ಆದರೆ 4 ದಿವಸ ಆಸ್ಪತ್ರೆ ಡ್ಯೂಟಿಯನ್ನು ಮಾಡಿದ್ದಾರೆ, ನಿದ್ದೆ ಇಲ್ಲ. ನಿನ್ನೆ ಹೇಳಿದ್ರು ತಲೆ ಕೆಟ್ಟು ಕರಡಾಗಿಬಿಟ್ಟಿದೆ ನನಗೆ ಅಂತ. ಅದಕ್ಕೋಸ್ಕರ ಇವತ್ತು ಆ ಕೆಲಸವನ್ನು ಬೇರೆಯವರಿಗೆ ವಹಿಸಿ ನಾನು ಪೂರ್ತಿ ನಿದ್ದೆ ಮಾಡಬೇಕು ಅಂತ ಮನೆಗೆ ಬಂದಿದ್ದೇನೆ ಅಂತ. ಎಲ್ಲರ ಅನುಭವವೂ ಪ್ರಾಯಶಃ ಈ ವಿಷಯದಲ್ಲಿ ಹೀಗೆ ಸಮಾನ. ಹಾಗಾದರೆ ಅಲ್ಲಿ ಸಮಾಧಾನ ಇಲ್ಲೋ ಅಂತ ಕೇಳಿದರೆ ಉಂಟು, ಆದರೆ ಇದು ಪರಮಾ ಸಂಪತ್. ಈ ಗಾಢ ನಿದ್ರೆಯಲ್ಲಿ ಅನುಭವಿಸುವಂಥ ಆನಂದ ಉಂಟಲ್ಲ, ಅದೊಂದು ಮಹಾ ಸಂಪತ್. ಬೇರೆ ಎಲ್ಲ ಸಂಪತ್ತು ಈ ಸಂಪತ್ತಿಗಾಗಿ.
ಅಂದ ಮಾತ್ರಕ್ಕೆ ಕುಂಭಕರ್ಣ ಆಗಬೇಕು ಅಂತ ಅರ್ಥ ಅಲ್ಲ. ಹೀಗೆ ಇತಿ ಸೌಷುಪ್ತಾನಂದಸ್ಯೈವ ಅಜ್ಞಾನಿ ಪರಮಾನಂದತ್ವ ಸಂಕೀರ್ತನಾತ್. ಅಜ್ಞಾನಿಗಳಿಗೆ ಈ ಸುಷುಪ್ತಿಯ ಆನಂದವೇ ಅತ್ಯಂತ ಪರಮಾನಂದ ಅಂತ ಶ್ರುತಿ ಹೇಳುತ್ತೆ. ಯುಕ್ತಂ ಹ್ಯೇತತ್, ಸರಿಯಾದ ಮಾತು. ಯಾಕೆ ಕೇಳಿದರೆ ವೈಷಯಿಕಾನಂದ ಸಾಮಯ, ಆಮಯ ಅಂದರೆ ರೋಗಗಳು ಅಂತ, ಸಾಮಯ ಅಂದರೆ ರೋಗಗಳಿಂದ ಕೂಡಿದ್ದು ಅಂತ ಅರ್ಥ. ಎಲ್ಲೆಲ್ಲಿ ನಾವು ಇಂದ್ರಿಯಗಳಿಂದ ಸುಖವನ್ನು ಅನುಭವಿಸ್ತೇವೋ ಆ ಎಲ್ಲ ಸುಖಗಳು ಸಹ ಮುಂದೊಂದು ದಿವಸ ರೋಗದ ಬಾಗಿಲಿಗೆ ನಮ್ಮನ್ನು ತಂದು ನಿಲ್ಲಿಸ್ತವೆ. ಒಬ್ಬನಿಗೆ ಅತಿಯಾದ ನಾಲಿಗೆಯ ಚಪಲ, ತುಂಬ ಸಿಹಿಪ್ರಿಯ, ತಿಂತಾನೆ, ಅದು ಜಿಹ್ವಾ ಚಾಪಲ್ಯ, ಸುಖಪಟ್ಟ ಒಂದು 5 ವರ್ಷ. ಆಮೇಲೆ ಡಾಕ್ಟ್ರ್ ಹೇಳ್ತಾರೆ, ಇನ್ನು ಜೀವಮಾನದುದ್ದಕ್ಕೂ ನೀವು ಸಿಹಿ ತಿನ್ನುವಂತಿಲ್ಲ. ಯಾಕೆಂದರೆ ಮುಂದೆ ತಿನ್ನಬೇಕಾದದ್ದನ್ನು ಆಲ್ರೆಡಿ ನೀವು ತಿಂದುಬಿಟ್ಟಿದ್ದೀರಿ. ಒಂದಾಯ್ತಾ? ನಾಲಿಗೆಯಿಂದ ಬಂದದ್ದು. ಇನ್ನು ವಾಸನೆ, ಅತಿಯಾದ ವಾಸನೆಯನ್ನು ಅನುಭವಿಸುವವರಿಗೆ ತಲೆನೋವು ಪ್ರಾರಂಭ ಆಗ್ತದೆ ಅಲ್ವಾ? ಇನ್ನು ಸ್ಪರ್ಶ ಸುಖ, ಪ್ರಯೋಜನ ಏನು? ಹಿಂದೆ ನಾವು ನೋಡ್ಕೊಂಡು ಬಂದಿದ್ದೇವೆ. ಅತಿಯಾದಂತಹ ಸ್ಪರ್ಶ ಸುಖಕ್ಕೆ ಒಳಗಾದಂತಹ ಸಲಗವನ್ನು ಹೆಣ್ಣಾನೆ ಕೆಡ್ಡಕ್ಕೆ ತಂದು ತಳ್ಳುತ್ತದೆ ಹೀಗೆ ಅಂತ ಆಯಿತು. ಹಾಗೆ ಶಬ್ದ ಅತಿಯಾಗಿ ಕೇಳ್ತಾನೆ ಇದ್ದರೆ, ಇತ್ತೀಚೆಗೆ ನೋಡ್ತೇವಲ್ಲ ನಾವು, 24 hours ಹಾಕ್ಕೊಂಡೇ ಇರ್ತಾರೆ ಅಲ್ವಾ? ವಾಹನ ಚಾಲನೆ ಮಾಡಬೇಕಿದ್ರೂ ಸಹ. ಆಮೇಲೆ ಪಕ್ಕದವರು ಯಾರು ಹೋಗ್ತಾ ಇದ್ದಾರೋ ಬರ್ತಾ ಇದ್ದಾರೋ ಗೊತ್ತಾಗದೆ ಅವನು ಬಂದು ಗುದ್ದಿತಾನೆ. ಇದಕ್ಕೆ ಮರುಳಾದ್ದರಿಂದ ಆಪತ್ತಿಗೆ ಒಳಗಾದ. ಹೌದು ತಾನೆ? ಮತ್ತೆ ಹಾಕ್ಕೊಂಡು ಹೋಗಿರ್ತೇವೆ ಮೊಬೈಲನ್ನು, ಡ್ರೈವಿಂಗ್ ಮಾಡ್ತಾ ಇರ್ತೇವೆ, ಅದು ಶಬ್ದ ಮಾಡುತ್ತೆ. ಆಗ ನಾವು ಅಂದ್ಕೊಂಡಿರ್ತೇವೆ ಈಗಲೇ ಅದನ್ನು ತೆಗೆದು ನೋಡೇ ಬರೋಣ ಅಂತ ಕೈ ಹಾಕ್ತೇವೆ, ಅದು ಬರೋದಿಲ್ಲ, ಎಳಿತೇವೆ. ಆ ಕಡೆ ಗಮನ ಕಡಿಮೆ ಆಯಿತು, ಈ ಕಡೆ ಜಾಸ್ತಿ ಆಯಿತು, ಎಲ್ಲೋ ಹೋಗಬೇಕಾದದ್ದು ಎಲ್ಲೋ ಹೋಯಿತು. ಇವನೋ ಯಾರಿಗೋ ತಗೊಂಡು ಹೋಗೋದನ್ನು ತಗಲಿಸ್ದ, ಅಥವಾ ಬೇರೆಯವನು ತಂದು ಇವನಿಗೆ ತಗಲಿಸ್ದ. ಹೀಗೆ ಈ ಎಲ್ಲೆಲ್ಲಿ ನಾವು ವಿಷಯಾನಂದಕ್ಕೆ ಮುಂದಾಗ್ತೇವೋ ಅಲ್ಲೆಲ್ಲ ರೋಗಗಳು ಅಂದರೆ ಒಂದು ಅನಾಹುತ ಸದಾ ಇದ್ದೇ ಇರ್ತದೆ ಅಂತ ಅರ್ಥ. ಅಯಂ ನಿರಾಮಯ. ಆದರೆ ಗಾಢ ನಿದ್ರಾವಸ್ಥೆಯಲ್ಲಿ ಅನುಭವಿಸುವ ಸುಖ ಉಂಟಲ್ಲ, ಅಲ್ಲಿ ಯಾವುದೇ ಅನರ್ಥ ಎನ್ನುವುದಿಲ್ಲ. ಮಹಾರೋಗಿಯಾದವನೂ ಸಹ ನಿದ್ದೆ ಮಾಡಿದಾಗ ತುಂಬ ಸಂತೋಷ ಪಡ್ತಾನೆ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಅವರು. ಸಾರ್ವಭೌಮೋಪಿ ಸಹಸ್ರಶಃ ವಿಷಯಾನ್ ಲಬ್ಧುಂ ಭೋಕ್ತುಂ ಸಮರ್ಥೋಪಿ. ಒಬ್ಬ ಚಕ್ರಾಧಿಪತಿ ಇದ್ದಾನೆ, ಅವನಿಗೆ ಕೈಗೆ ಕಾಲಿಗೆ ಎಲ್ಲ ಕಡೆಗೂ ಸಹ ಆಳುಗಳು ಕಾಳುಗಳು ಸೇವಕರು ಎಲ್ಲರೂ ಇದ್ದಾರೆ. ಹೀಗೆ ಚಿಟಕಿ ಹೊಡೆದ್ರೆ ಅವನು ಎದುರಿಗೆ ಬಂದು ಬೀಳುತ್ತೆ. ಇಷ್ಟೆಲ್ಲ ಸುಖವನ್ನು ಅವನು ಭೌತಿಕ ಪ್ರಪಂಚದ್ದು ಅನುಭವಿಸ್ತಾನೆ. ಇಂಥವನೂ ಸಹ ನಿದ್ರಾಂ ವಿನಾ ಜೀವಿತುಂ ನ ಪ್ರಭವತಿ ಅಲ್ವಾ? ಅವನಿಗೂ ಸಹ ಈ ನಿದ್ದೆ ಇಲ್ಲದಿದ್ದರೆ ಬದುಕಲಿಕ್ಕೆ ಆಗೋದಿಲ್ಲ. ತತ್ರ ಕಾರಣಂ ಸ್ವರೂಪಾನಂದಸ್ಯ ದುಃಖ ಅಲಿಪ್ತತ್ವಂ. ಅದಕ್ಕೆ ಕಾರಣ ಆ ಆತ್ಮನೊಂದಿಗೆ ಒಂದಾಗುವಂತಹ, ಅಂದರೆ ಅವನ ಸನಿಹಕ್ಕೆ ಹೋಗುವಂತಹ ಸುಷುಪ್ತಿಯಲ್ಲಿ ದುಃಖದ ಲೇಷ ಇಲ್ಲ. ಅದಕ್ಕೋಸ್ಕರ ಸಂತೋಷ ಪಡ್ತಾನೆ ಅಷ್ಟೆ. ತೈತ್ರಿಯ ಉಪನಿಷತ್ತು ಹೇಳುತ್ತೆ, ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಇದೆಲ್ಲ ಉಪನಿಷತ್ತಿನ ಮಾತುಗಳು. ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್. ಆ ಆನಂದದ ಸುಖ ಅನ್ನೋದು ಒಂದು ಇಲ್ಲ ಅಂತ ಆದರೆ ಅವನು ಯಾರಿಗೋಸ್ಕರ ಬದುಕ್ತಾನ್ರಿ? ಅದನ್ನು ಅನುಭವಿಸ್ಲಿಕ್ಕೋಸ್ಕರನೇ ಅವನು ಬದುಕ್ತಾನೆ. ಯದೇಶ ಆಕಾಶ ಆನಂದೋ ನ ಸ್ಯಾತ್. ಆಕಾಶ ಇಲ್ಲದೇ ಇದ್ದರೆ ಅವನು ಹೇಗೆ ಬದುಕಿಯಾನು ಅನ್ನೋದು ಉಪನಿಷತ್ತಿನ ಶಬ್ದಶಃ ಅರ್ಥ. ಆಕಾಶ ಇಲ್ಲದೆ ಬದುಕೋಕ್ಕಾಗೋದಿಲ್ವಾ? ನೋಡಿ, ಉಪನಿಷತ್ತಿನ ಶಬ್ದ ಆಕಾಶ ಅನ್ನೋದಕ್ಕೆ ಅರ್ಥ
ಆಕಾಶದಂತೆ ಅಸಂಗತನಾದ ಆತ್ಮ ಇಲ್ಲದೇ ಇದ್ದರೆ ಅಂತ ಅರ್ಥ. ಆಕಾಶ ಹೇಗೆ ಯಾವುದನ್ನು ಅಂಟಿಸಿಕೊಳ್ಳೋದಿಲ್ವೋ ಆತ್ಮನೂ ಸಹ ಯಾವುದನ್ನೂ ಅಂಟಿಸಿಕೊಳ್ಳುವುದಿಲ್ಲ. ಅಂಥ ಆತ್ಮ ಇಲ್ಲಿ ಇಲ್ಲದೇ ಇದ್ದರೆ ಅವನಿಗೆ ಯಾರಿಗೋಸ್ಕರ ಬದುಕಬೇಕು? ಹೀಗೆ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಆಕಾಶವನ್ ನಿರ್ಲಿಪ್ತ ಇತ್ಯರ್ಥ. ಸುಷುಪ್ತವು ಯದ್ಯತಿ ತಮಸಾವ್ರಿಯತೆ ಸುಖಂ. ವಾಸ್ತವಿಕವಾಗಿ ನಾವು ಸುಷುಪ್ತಿಯಲ್ಲಿ ಅನುಭವಿಸುವಂಥ ಸುಖ, ಅಲ್ಲಿ ಸುಖ ಇದೆ, ಆದರೆ ಅಜ್ಞಾನವೂ ಇದೆ. ಆದರೆ ಆ ಅಜ್ಞಾನ ಅರಿವಿಗೆ ಬರದೇ ಇರುವಷ್ಟರ ಮಟ್ಟಿಗೆ ಸುಖ ಉಂಟು. ಅದು ನಾವು ಹೇಳ್ತೇವೆ ಎಚ್ಚರ ಆದಮೇಲೆ. ಆಗಾಗ ನಾನು ಉದಾಹರಣೆ ಕೊಡ್ತಾ ಇರ್ತೇನೆ ಇದನ್ನು. ನಿನ್ನೆ ದಿವಸ ನನಗೆ ತುಂಬ ಚೆನ್ನಾಗಿ ನಿದ್ದೆ ಬಂದಿತ್ತು, ಹೌದು ತಾನೇ? ಆಮೇಲೆ ಇನ್ನೇನು ಗೊತ್ತಾಗಲಿಲ್ಲ. ಆ ಗೊತ್ತಾಗಲಿಲ್ಲ ಅನ್ನೋದು ಅಜ್ಞಾನದ ಮಾತು. ಸುಖವನ್ನು ಅನುಭವಿಸಿದ್ದೇನೆ, ಗೊತ್ತಾಗಲಿಲ್ಲ ಅನ್ನೋದರ ಮೂಲಕ ಅಜ್ಞಾನವೂ ಇತ್ತು. ಹೀಗೆ ಅನ್ನೋದನ್ನು ಸಹ ನಾವು ಹೇಳ್ತೇವೆ. ಹೀಗೆ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಆ ಸುಷುಪ್ತಿಯಲ್ಲಿ ಅಜ್ಞಾನ ಇದ್ರೂ ಸಹ ಈ ಹಿಮದಿಂದ ಆಚ್ಛಾದಿತನಾದಂತಹ ಸೂರ್ಯ ಹಿಮ ಸರಿದಾಗ ಹೇಗೆ ಪ್ರಕಾಶಮಾನನಾಗಿರ್ತಾನೋ ಹಾಗೆ ಆ ಅಜ್ಞಾನ ಅಪಸರಣವಾದಾಗ ಸುಷುಪ್ತಿಯ ಆನಂದದ ಅನುಭವ ನಮಗೆ ಹಾಗೇ ಇರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಇನ್ನು ಪ್ರತ್ಯಕ್ಷವಾಗಿಯೂ ಸಹ ನಾವು ಇದನ್ನು ನೋಡ್ತೇವೆ. ಶ್ರುತಿ ಹೇಳುತ್ತೆ ಅಂತಲ್ಲ, ಎಲ್ಲರಿಗೂ ಅನುಭವ ಉಂಟು. ಏನು ಅಂದರೆ ಗಾಢ ನಿದ್ರಾವಸ್ಥೆಯಲ್ಲಿ ನಮಗೆ ಯಾರಿಗೂ ಸಹ ದುಃಖದ ಅನುಭವ ಇಲ್ಲ. ನಿದ್ದೆ ಮಾಡಿದಾಗ ದುಃಖ ಆಗುವಂತಿದ್ರೆ ಯಾರೂ ನಿದ್ದೆ ಮಾಡ್ತಾ ಇರಲಿಲ್ಲ. ನಿದ್ದೆ ಮಾಡಬೇಡ, ತುಂಬ ಸುಸ್ತಾಗ್ಬಿಡುತ್ತೆ, ತುಂಬ ನೋವಾಗತ್ತೆ ಅಂತ ಹೇಳ್ತಿದ್ರು. ಹಾಗೆ ಹೇಳ್ತಾರ? ಇಲ್ಲ. ಇದು ಪ್ರತ್ಯಕ್ಷ ಅನುಭವ, ಎಲ್ಲರಿಗೂ ಸಹ ಆಬಾಲ ವೃದ್ಧರಿಗೂ ಇರುವಂಥ ಅನುಭವ ಇದು. ಇದು ಪ್ರತ್ಯಕ್ಷ. ಶ್ರುತಿ ಆಯಿತು, ಪ್ರತ್ಯಕ್ಷ ಆಯಿತು. ಮತ್ತು ಅನುಮಾನ ಪ್ರಮಾಣ. ಆತ್ಮ ಸದಾ ಆನಂದ ಸ್ವರೂಪನಾದ್ದರಿಂದಲೇ ನಮಗೆ ಪ್ರಿಯತಮ. ಹೀಗೆ ಯಾವ್ಯಾವುದು ನಮಗೆ ಆನಂದವನ್ನು ಉಂಟು ಮಾಡುತ್ತೋ ಅದೆಲ್ಲವೂ ನಮಗೆ ಪ್ರಿಯವಾಗತ್ತೆ ಆತ್ಮನಿಗಾಗಿ. ಇದು ಅನುಮಾನ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಐತಿಹ್ಯ ಅಂದರೆ ನಮ್ಮ ಜ್ಞಾನಿಗಳ ಮಾತು. ಜ್ಞಾನಿಗಳು ಇದೇ ಮಾತನ್ನು ಹೇಳ್ತಾರೆ. ಸುಷುಪ್ತಿಯಲ್ಲಿ ಆತ ಏನಾಗ್ತಾನೆ? ಆತ್ಮನಲ್ಲಿ ಸಂಪೃಕ್ತೋ ಭವತಿ. ಆದ್ದರಿಂದ ಸುಖವನ್ನು ಅನುಭವಿಸ್ತಾನೆ, ತನ್ನ ಸ್ವರೂಪದ ಸಾಮೀಪ್ಯಕ್ಕೆ ಹೋಗ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನಂಚ ಜಾಗೃತಿ. ಇಷ್ಟು ಈ 109ನೇ ಶ್ಲೋಕದ ವಿವರಣೆ. ಇದಾದ ಮೇಲೆ ಈಗ 110ನೇ ಶ್ಲೋಕಕ್ಕೆ ಹೋಗಬೇಕು. ಇಲ್ಲಿವರೆಗೆ ಹೇಳಿದ್ದು ಆತ್ಮನಿಗೆ ಸ್ಥೂಲ ಶರೀರ ಅನ್ನೋದು ಒಂದು ಇದೆ ಅನ್ನೋದನ್ನು 92ನೇ ಶ್ಲೋಕದಿಂದ ನಾವು ನೋಡ್ಕೊಂಡು ಬಂದ್ವಿ. ಅದಾದಮೇಲೆ ಸೂಕ್ಷ್ಮ ಶರೀರ ಇದೆ, ಸ್ಥೂಲ ಶರೀರವೇ ಆತ್ಮನಲ್ಲ, ಸೂಕ್ಷ್ಮ ಶರೀರವೂ ಆತ್ಮನಲ್ಲ ಅಂಥೇಳಿ ಆದಮೇಲೆ ಮತ್ತೆ ಮುಂದೆ ಆತ್ಮನಿಗೆ ಇನ್ನೊಂದು ಶರೀರ ಉಂಟು, ಅದು ಕಾರಣ ಶರೀರ. ಅದೂ ಸಹ ಆತ್ಮ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಈ 110ನೇ ಶ್ಲೋಕದಿಂದ ಮುಂದಿನ ಶ್ಲೋಕಗಳು ಹೊರಟು ನಿಂತಿವೆ. ಏವಂ ಏತಾ ಪ್ರಬಂಧೇನ. ಇಷ್ಟು ಸುದೀರ್ಘವಾಗಿ ಹೇಳಿದ್ರಿಂದ ಏನಾಯಿತು ಅಂದರೆ ಅನಾತ್ಮನಃ ಸ್ಥೂಲದೇಹಂ ಶಬ್ದಾದಿ ವಿಷಯಾನ್ ಸೂಕ್ಷ್ಮದೇಹಂ ವಿಭಜ್ಯ. ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಇವೆಲ್ಲವನ್ನೂ ಸಹ ವಿಭಾಗಿಸಿ ಹೇಳಿದ್ದಾಯಿತು. ಆದರೆ ಆತ್ಮ ಮಾತ್ರ ನಿರ್ಧರ್ಮ ಸ್ವರೂಪ, ಅವನಲ್ಲಿ ಯಾವುದೇ ಧರ್ಮಗಳು ಇಲ್ಲ. ಇಷ್ಟು ಹೇಳಿ ಈಗ ಕಾರಣದೇಹಂ ನಿರೂಪಯಿತು ಆರಭತೆ. ಸ್ಥೂಲ ಶರೀರ, ಅದರ ಒಳಗೆ ಸೂಕ್ಷ್ಮ ಶರೀರ, ಅದರ ಒಳಗೆ ಕಾರಣ ಶರೀರ. ಆ ಕಾರಣ ಶರೀರದ ಸ್ವರೂಪ ಎಂಥದ್ದು ಅನ್ನೋದನ್ನು ಈ ಮುಂದಿನ ಶ್ಲೋಕ 110ನೇ ಶ್ಲೋಕ ತಿಳಿಸಿಕೊಡ್ತದೆ. ಅವ್ಯಕ್ತನಾಮ್ನಿ ಪರಮೇಶ ಶಕ್ತಿ ಅನಾದ್ಯ ವಿದ್ಯಾ ತ್ರಿಗುಣಾತ್ಮಿಕ ಪರ
ಕಾರ್ಯಾನುಮೇಯ ಸುಧಿಯೈವ ಮಾಯ ಯಯಾ ಜಗತ್ಸರ್ವಂ ಇದಂ ಪ್ರಸೂಯತೆ. ಪರಮಾತ್ಮನ ಶಕ್ತಿಗೆ ಅವ್ಯಕ್ತ ಅಂತ ಹೆಸರು. ಅವ್ಯಕ್ತ ಅಂದರೆ ವ್ಯಕ್ತ ಆಗದೇ ಇರುವುದು ಅಂತ ಅರ್ಥ. ಅಲ್ಲ, ನಮಗೆ ವ್ಯಕ್ತ ಅಂದರೆ ಅರ್ಥ ಆಗಲಿಲ್ಲ, ಅವ್ಯಕ್ತ ಅಂದರೆ ಅರ್ಥ ಆಗಲಿಲ್ಲ, ಮತ್ತು ನೀವು ವ್ಯಕ್ತ ಆಗದೇ ಇರುವುದು ಅಂದರೆ ಅದು ಅರ್ಥ ಆಗೋದಿಲ್ಲ. ವ್ಯಕ್ತ ಆಗುವುದು ಅಂದರೆ ಪ್ರಕಟ ಆಗುವುದು ಅಂತ ಅರ್ಥ. ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಬಟ್ಟೆಯಲ್ಲಿ ಒಂದು ಚಿತ್ರ ಬಿಡಿಸೋಣ. ಆ ಬಟ್ಟೆಯನ್ನು ಮಡಚಿ ಇಟ್ಟಾಗ ಆ ಚಿತ್ರ ಪ್ರಕಟವಾಗುತ್ತೋ? ಇಲ್ಲ. ಅಂದ ಮಾತ್ರಕ್ಕೆ ಅಲ್ಲಿ ಚಿತ್ರ ಇಲ್ಲವೋ? ಇದೆ, ಆದರೆ ಅದು ಪ್ರಕಟ ಆಗಲಿಲ್ಲ. ಆ ಬಟ್ಟೆಯನ್ನು ಫೋಲ್ಡನ್ನು ತೆಗೆದಾಗ ಏನಾಗುತ್ತೆ? ಚಿತ್ರ ಪ್ರಕಟವಾಗತ್ತೆ. ಆ ಬಟ್ಟೆಯನ್ನು ಬಿಚ್ಚಿದಾಗ ಚಿತ್ರ ಕಾಣುವ ಸ್ಥಿತಿ ವ್ಯಕ್ತ. ಅದನ್ನು ಮಡಚಿ ಇಟ್ಟಾಗ ಚಿತ್ರ ಕಾಣದೇ ಇರುವ ಸ್ಥಿತಿ ಅವ್ಯಕ್ತ. ಹಾಗೆಯೇ ಆ ಆತ್ಮನ ಶಕ್ತಿ, ಪರಮಾತ್ಮನ ಅಥವಾ ಪರಮೇಶ್ವರನ ಮತ್ತು ಪಾರ್ವತೀಪತಿ ಅಂತ ಅರ್ಥ ಅಲ್ಲ, ಪರಮಾತ್ಮನ ಶಕ್ತಿಗೆ ಅವ್ಯಕ್ತ ಅಂತ ಹೆಸರು. ಯಾಕೆಂದರೆ ಆ ಶಕ್ತಿ ಹೀಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹೇಗೆ ಅಂದರೆ ಬಟ್ಟೆಯ ಒಳಗೆ ಇರುವ ಚಿತ್ರ ಹೇಗಿದೆ ಅಂತ ಮಡಚಿಟ್ಟಾಗ ಗೊತ್ತಾಗದೇ ಇರುವ ಹಾಗೆ. ಆದರೆ ಆ ಶಕ್ತಿ ಎಂಥದ್ದು ಅಂದರೆ ಅದು ಅವಿದ್ಯಾರೂಪವಾದದ್ದು. ಸಾಲದ್ದಕ್ಕೆ ಅದು ಅನಾದಿ. ಯಾವಾಗಲಿಂದ ಅವನಿಗೆ ಆ ಶಕ್ತಿ ಬಂದು ಸೇರಿಕೊಂಡಿದೆ, ಯಾವಾಗಲಿಂದ ಅವನ ಜೊತೆ ಆ ಶಕ್ತಿ ಇದೆ ಅಂತ ಕೇಳಿದರೆ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಅದು ತ್ರಿಗುಣಾತ್ಮಕವೂ ಹೌದು ಮತ್ತು ಅನಾದಿಯೂ ಸಹ ಹೌದು. ಹಾಗಾಗಿ ವಿವೇಕಿಯಾದವನು ಆ ಶಕ್ತಿಯನ್ನು, ಪರಮಾತ್ಮನಲ್ಲಿರುವಂಥ ಶಕ್ತಿಯನ್ನು, ಅದರ ಕಾರ್ಯವನ್ನು ನೋಡಿ ಆತ ಊಹಿಸಿ ತಿಳಿತಾನೆ. ಆ ಶಕ್ತಿಗೆ ಇನ್ನೊಂದು ಹೆಸರು ಮಾಯೆ. ಆ ಮಾಯೆಯಿಂದಲೇ ಈ ಎಲ್ಲ ಜಗತ್ತೂ ಸಹ ಸೃಷ್ಟವಾಗಿದೆ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಸ್ವಲ್ಪ ಇದನ್ನು ಕೇಳಿದಾಗ ಒಂದು ಸಂಶಯ ಬರುತ್ತೆ. ಹೇಳಲಿಕ್ಕೆ ಹೊರಟಿದ್ದು ಕಾರಣ ಶರೀರದ ಸ್ವರೂಪವನ್ನು ಅಂತ, ಆದರೆ ಹೇಳಿದ್ದು ಮಾಯೆಗೆ ಸಂಬಂಧಪಟ್ಟ ವಿಚಾರವನ್ನು ಅಂತ. ಸದ್ಯ ಯಾರೂ ನನ್ನನ್ನು ಕೇಳಲಿಲ್ಲ. ಹೌದು, ಆ ಮಾಯೆಯೇ ಕಾರಣ ಶರೀರ. ಅದೇ ಕಾರಣ ಶರೀರ. ಅದರಿಂದಾಗಿಯೇ ಸೂಕ್ಷ್ಮ ಶರೀರ, ಅದರಿಂದಾಗಿಯೇ ಸ್ಥೂಲ ಶರೀರ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಇದಿಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಸ್ವಲ್ಪ ವಿಚಾರ ಮಾಡೋಣ. ಅವ್ಯಕ್ತಮಿತಿ ನಾಮ ಯಸ್ಯಾಹ. ಆ ಮಾಯೆಗೆ ಇನ್ನೊಂದು ಹೆಸರು ಅವ್ಯಕ್ತ ಅಂತ. ಯಾಕೆ ಅದನ್ನು ಅವ್ಯಕ್ತ ಅಂತ ಹೇಳ್ತಾರೆ ಅಂದರೆ ತಸ್ಯಾಹ ಪ್ರತ್ಯಕ್ಷತಃ ಅನುಪಲಂಭಾತ್. ಮಾಯೆಯನ್ನು ಪ್ರತ್ಯಕ್ಷವಾಗಿ ಈವರೆಗೆ ನೋಡಿದವರು ಒಬ್ಬರೂ ಇಲ್ಲ. ಯಾರು ನೋಡಿರ್ತಾರೋ ಅವರು ಮಾಯೆಯಿಂದ ಅತೀತರಾಗಿರ್ತಾರೆ. ಅವರು ಜೀವನ್ಮುಕ್ತರು, ಅವರಿಗೆ ಅದು ಏನೂ ಮಾಡೋದಿಲ್ಲ. ಹಾಗಾಗಿ ಲೋಕದ ಸಂಸಾರಿಗಳಿಗೆ ಅದು ನೇರವಾಗಿ ಕೈಗೆ ಸಿಗೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ನೇರ ಪ್ರತ್ಯಕ್ಷ ಅನುಭವಕ್ಕೆ ಬರೋದಿಲ್ಲ. ಆದ್ದರಿಂದ ಅದನ್ನು ಏನಂತ ಕರೀತಾರೆ? ಅವ್ಯಕ್ತ ಅಂತ ಕರೀತಾರೆ. ಅದಕ್ಕೊಂದು ಕಾರಣ ಕೊಡ್ತಾರೆ. ಯಾಕೆ ಅದು ಪ್ರಕಟ ಆಗೋದಿಲ್ಲ, ಅದು ಯಾಕೆ ಅಭಿವ್ಯಕ್ತ ಆಗೋದಿಲ್ಲ ಅಂದರೆ, ನೋಡಿ, ನಮಗಿರುವಂಥ ಶಕ್ತಿ ಅತ್ಯಂತ ಸೀಮಿತವಾದದ್ದು. ನಮಗೆ ಅನುಭವಕ್ಕೆ ಬರಬೇಕು ಅಂತಾದರೆ ಒಂದು ಆ ವಸ್ತುವಿಗೆ ರೂಪ ಇರಬೇಕು ಅಲ್ವಾ, ಅಥವಾ ನಮ್ಮ ತ್ವಗೀಂದ್ರಿಯಕ್ಕೆ ಅದು ನಿಲುಕುವಂತೆ ಇರಬೇಕು, ಎರಡು. ಅಥವಾ ಘ್ರಾಣೇಂದ್ರಿಯದಿಂದ ಮೂಸಿ ನೋಡೋದಕ್ಕಾದ್ರೂ ಆಗಬೇಕು, ಅಥವಾ ಕೇಳೋದಕ್ಕಾದ್ರೂ
ಬರಬೇಕು, ಅಥವಾ ನಾಲಿಗೆಯಿಂದ ರುಚಿ ನೋಡೋದಕ್ಕಾದ್ರೂ ಬರಬೇಕು. ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ಇಂದ್ರಿಯಕ್ಕೆ ನಿಲುಕಿದರೆ ನಮಗೆ ಆ ವಸ್ತು ಅನುಭವಕ್ಕೆ ಬರುತ್ತೆ. ಆದರೆ ಮಾಯೆಗೆ ರೂಪ ಎನ್ನುವುದು ಇಲ್ಲ, ಹಾಗಾಗಿ ಅದು ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಆಕಾರ ಇಲ್ಲ, ಹಾಗಾಗಿ ನಾವು ಅದನ್ನು ಮುಟ್ಟಲಾರೆವು. ಅಲ್ಲಿ ತ್ವಗಿಂದ್ರಿಯಕ್ಕೂ ಸಹ ಅದು ಸಿಗೋದಿಲ್ಲ. ಇನ್ನು ವಾಸನೆ ಅದಕ್ಕೆ ಇಲ್ಲ, ಘ್ರಾಣೇಂದ್ರಿಯಕ್ಕೂ ಸಿಗೋದಿಲ್ಲ. ಇನ್ನು ಅದೇನು ಶಬ್ದ ಮಾಡೋದಿಲ್ಲ, ಶ್ರೋತ್ರೇಂದ್ರಿಯಕ್ಕೂ ಇಲ್ಲ. ಇನ್ನು ಅದು ತಿಂದು ನೋಡುವಂತಹದ್ದು ಅಲ್ಲ, ಹಾಗಾಗಿ ಈ ರಸನೇಂದ್ರಿಯಕ್ಕೂ ಸಹ ಅದು ಅನುಭವಕ್ಕೆ ಬರೋದಿಲ್ಲ. ಅಲ್ಲಿಗೆ ಅದು ಅವ್ಯಕ್ತ, ಅದು ಪ್ರಕಟ ಆಗುವುದಿಲ್ಲ. ಪರಮೇಶಸ್ಯ ಪರಮೇಶ್ವರಸ್ಯ ಬ್ರಹ್ಮಣಃ ಶಕ್ತಿ ಅಚಿಂತ್ಯ ಅದ್ಭುತ ಶಕ್ತಿ. ಅದಕ್ಕೆ ಎರಡು ವಿಶೇಷಣ ಕೊಡ್ತಾರೆ. ಒಂದು, ಅದು ಅಚಿಂತ್ಯ, ಹೀಗೆ ಅಂತ ಸಾಮಾನ್ಯ ಜನರು ಚಿಂತಿಸಲಾರರು. ಯಾಕೆ ಅಂದರೆ ಯಾರ್ಯಾರು ಮಾಯೆಯ ಬಗ್ಗೆ ಹೆಚ್ಚೆಚ್ಚು ಚಿಂತನೆ ಮಾಡ್ತಾ ಹೋಗ್ತಾರೋ ಅವರು ಮಾಯೆಯಿಂದ ಹೊರತಾಗಿ ಮಾಯೆಯ ಬಗ್ಗೆ ವಿಚಾರ ಮಾಡಲಿಕ್ಕಾಗೋದಿಲ್ಲ. ಮಾಯೆಯ ಸುಳಿಯಲ್ಲಿ ಸಿಲುಕಿಕೊಂಡೇ ಮಾಯೆಯ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ. ಇದು ಹೇಗೆ ಅಂದರೆ, ನಾವು ಎಲ್ಲವನ್ನೂ ನೋಡ್ತೇವೆ, ಆದರೆ ನಮ್ಮ ಬೆನ್ನನ್ನು ನಾವು ಯಾರು ಯಾವತ್ತಾರೋ ನೋಡ್ಕೊಂಡಿದ್ದೇವ? ಇಲ್ಲ. ನಾವು ಎಲ್ಲರೂ ಕಾಲಿಂದ ಸಂಚಾರ ಮಾಡ್ತೇವೆ, ಆದರೆ ನಮ್ಮ ಹೆಗಲ ಮೇಲೆ ನಾವು ಯಾವತ್ತಾರು ನಿಂತ್ಕೊಂಡಿದ್ದೇವ? ಹಾಗೆಯೇ ನಾವು ಮಾಯೆಯ ಬಗ್ಗೆ ಎಷ್ಟೆಷ್ಟು ವಿಚಾರ ಮಾಡ್ತಾ ಹೋದ್ರೂ ಸಹ ಆ ಮಾಯೆಯ ಸುಳಿಯಲ್ಲಿ ನಿಂತೇ ನಾವು ವಿಚಾರ ಮಾಡ್ತಾ ಇರ್ತೇವೆ, ಅದರ ಆಚೆ ಹೋಗಿ ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಮಾಯೆಯ ಬಗ್ಗೆ ವಿಚಾರ ಮಾಡ್ತಾ ಇದ್ದೇನೆ ಅಂದ್ರೇ ಗೊತ್ತಾಗುತ್ತೆ ಅವನು ಮಾಯೆಗೆ ಸಿಲುಕಾಕೊಂಡಿದ್ದಾನೆ ಅಂತ. ಹೀಗೆ ಪರಮೇಶ್ವರಸ್ಯ ಬ್ರಹ್ಮಣ ಶಕ್ತಿ ಅಚಿಂತ್ಯ ಅದ್ಭುತ ಶಕ್ತಿ. ಮತ್ತು ಅದು ಅದ್ಭುತ, ಅದು ಒಂದು ಮಾತಿನಿಂದ ಹೇಳಲಿಕ್ಕೆ ಬರೋದಿಲ್ಲ, ಶಬ್ದ ಅದನ್ನು ನಿರ್ವಚನೆ ಮಾಡಲಿಕ್ಕಾಗೋದಿಲ್ಲ. ಅದ್ಭುತ, ಅದರ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ ಅದನ್ನು ಸಹ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಶಬ್ದ ಉಂಟು ಅಲ್ಲಿ, ಅನಾದಿ ಅಂತ ಶಬ್ದ ಉಂಟು ಶ್ಲೋಕದಲ್ಲಿ ನೋಡಿ. ಅನಾದಿ ಅಂದರೆ ನ ವಿದ್ಯತೆ ಆದಿ ಯಸ್ಯಾಹ ಸ, ಅದಕ್ಕೆ ಆದಿ ಎನ್ನುವಂತಹದ್ದು ಇಲ್ಲ. ಆ ಮಾಯೆ ಎನ್ನುವಂಥದ್ದು ಯಾವತ್ತು ಹುಟ್ಟಿತು, ಅದರ ಡೇಟ್ ಆಫ್ ಬರ್ತ್ ಏನು ಗೊತ್ತಿಲ್ಲ. ಆದ್ದರಿಂದ ಅದು ಅನಾದಿ. ಮತ್ತೆ ಹೇಗಿದೆ ಕೇಳಿದರೆ ಅದು ಅವಿದ್ಯಾ, ಅಂದರೆ ಅದು ಅಜ್ಞಾನ ಸ್ವರೂಪದ್ದು. ಅಂದರೆ ಅದು ಆವರಿಸಿದರೆ ಯಾವ ತಿಳುವಳಿಕೆಯೂ ಬರೋದಿಲ್ಲ. ವಿಶೇಷವಾಗಿ ನಮ್ಮ ಸ್ವರೂಪವನ್ನು ಅದೇನು ಮಾಡುತ್ತೆ, ಮರೆಮಾಚಿ ಬಿಡುತ್ತೆ. ಆತ್ಮನ ಆಶ್ರಯದಲ್ಲಿ ಅದು ಇರುತ್ತೆ, ಆದರೆ ಆತ್ಮನನ್ನೇ ಅದು ಮರೆಮಾಚಿ ಬಿಡುತ್ತೆ. ಮತ್ತಿನ್ನೊಂದು ಶಬ್ದ ಉಂಟು ಅಲ್ಲಿ, ತ್ರಿಗುಣಾತ್ಮಿಕ, ಸತ್ವ ರಜಸ್ಸು ತಮಸ್ಸು, ಈ ಮೂರು ಗುಣಗಳಿಂದ ಅದು ಕೂಡಿದ್ದು, ಹಾಗಾಗಿ ತ್ರಿಗುಣಾತ್ಮಿಕ ಅಂತ. ಆತ್ಮಿಕ ಅನ್ನೋದಕ್ಕೆ ಅರ್ಥ ಈ ಮೂರು ಗುಣಗಳೇ ಅದರ ಸ್ವರೂಪ, ತ್ರಿಗುಣಾತ್ಮಿಕ ಅಂತ. ಮತ್ತು ಮುಂದಿನದು ಪರಾ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆ ಕೇಳಿದರೆ, ಪರಾ ಅಂದರೆ ಹಿರಣ್ಯಗರ್ಭಾದಿ ಸರ್ವಕಾರ್ಯೇಭ್ಯ ಪರ ಉತ್ಕೃಷ್ಟ, ಚತುರ್ಮುಖ ಬ್ರಹ್ಮನಿಗಿಂತಲೂ ಮೇಲಿನದು ಅದು. ಈ ಚತುರ್ಮುಖ ಬ್ರಹ್ಮ, ವಿಷ್ಣು ಮತ್ತು ಶಂಕರ, ಇವರು ಮೂರು ಜನ ಆಕೆಯ ಕೂಸುಗಳು. ಹಾಗಾಗಿ ಈ ಮೂವರಿಗಿಂತಲೂ ಆಕೆಯ ಮೇಲಿದ್ದಾಳೆ. ಹಾಗಾಗಿ ಪರಾ, ಅತ್ಯಂತ ಉತ್ಕೃಷ್ಟಳು, ಮೇಲೆ ಇರುವಂಥವಳು ಅಂತ. ಮತ್ತು ಕಾರ್ಯಾನುಮೇಯ, ಹಾಗಿದ್ದರೆ ಅದನ್ನು ತಿಳಿಯೋದು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಕಾರ್ಯಾನುಮೇಯ. ಒಬ್ಬ ವಿವೇಕಿಯಾದವನು ಅದರ ಕಾರ್ಯದಿಂದ ಅದರ ಇರುವಿಕೆಯನ್ನು
ತಿಳಿದುಕೊಳ್ತಾನೆ. ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ, ಮುಂದೆ ಬರುತ್ತೆ ಆ ಮಾತು ನೋಡಿ. ಬ್ರಹ್ಮ ವಸ್ತು ಎನ್ನುವಂಥದ್ದು ಅದು ಚೈತನ್ಯ ಸ್ವರೂಪದ್ದು, ಮಾಯೆ ಜಡ ತ್ರಿಗುಣಾತ್ಮಿಕ. ಈ ಪ್ರಪಂಚ ಇದು ತ್ರಿಗುಣಾತ್ಮಕವಾದದ್ದು, ಎಲ್ಲ ಕಡೆಗೂ ಸಹ ಎಲ್ಲರಲ್ಲೂ ಸಹ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳು ಕಂಡೇ ಕಾಣ್ತವೆ. ಕಣ್ಣಿಗೆ ಕಾಣ್ತೇವೆ ಅಂತ ಅರ್ಥ ಅಲ್ಲ, ಬುದ್ಧಿಗೆ ಅನುಭವಕ್ಕೆ ಬರುವುದರ ಮೂಲಕ ಕಾಣ್ತದೆ ಅಂತ ಅರ್ಥ. ಬೇರೆಯವ್ರನ್ನ ಬಿಟ್ಟು ನಮಗೇನೆ ವಿಚಾರ ಮಾಡಿದೆ, ಓಹೋ ಇವಾಗ ನನ್ನಲ್ಲಿ ಸತ್ವಗುಣ, ಒಳ್ಳೆ ವಿಚಾರ ಮಾಡ್ತೇವೆ, ಆ ಸತ್ವಗುಣ ಕೆಲಸ ಮಾಡ್ತಾ ಇದೆ. ಇದ್ದಕ್ಕಿದ್ದಾಗ ಎಲ್ಲೆಲ್ಲದ ಅಸೂಯೆ ಬಂತಪ್ಪ, ಪಕ್ಕದ ಮೇಲೆ ಇದ್ದಕ್ಕಿದ್ದಾಗೆ ಬೇಸರ ಆಯ್ತಪ್ಪ, ಆಗ ರಜೋಗುಣ ಕೆಲಸ ಮಾಡ್ತಾ ಇದೆ. ಯಾವುದೂ ಬೇಡ, ಚೆನ್ನಾಗಿ ಊಟ ಮಾಡಿ ಮನಗೋಣ, ತಮೋಗುಣ. ಈ ಗುಣಗಳು ಮಾಯೆಯ ಮೂರು ಮುಖಗಳಾದ್ದರಿಂದ ಇವುಗಳಿಂದಲೇ ಗೊತ್ತಾಗುತ್ತೆ ಇದ್ರ ಹಿಂದೆ ಏನಿದೆ ಅಂತ, ಮಾಯೆ ಇದೆ ಅಂತ. ಹೀಗೆ ಕಾರ್ಯಾನುಮೇಯ ವಿವೇಕಿಯಾದವನು ಅದು ಮಾಡುವ ಕಾರ್ಯದಿಂದ ಅದನ್ನು ಊಹಿಸಿ ತಿಳಿಯಬಲ್ಲ, ಆದರೆ ಅವಿವೇಕಿಯಾದವನು ಅದನ್ನು ತಿಳಿಯಲಾರ. ಮತ್ತು ಸುಧಿಯೈವ ಮಾಯಾ ಯಯಾ ಜಗತ್ ಸರ್ವಮಿದಂ ಪ್ರಸೂಯತೆ. ಆ ಮಾಯೆಯಿಂದಲೇ ಈ ಎಲ್ಲ ಜಗತ್ತೂ ಸಹ ಅದು ಸೃಷ್ಟವಾಗಿದೆ. ಇಷ್ಟು ಇದಕ್ಕೆ ವಿವರಣೆ. ಯಾಕೆ ಅಂದರೆ ಈ ಜಗತ್ತಿನ ಉತ್ಪತ್ತಿಯ ಬಗ್ಗೆ ಶಾಸ್ತ್ರಕಾರರಲ್ಲಿ ಏಕಾಭಿಪ್ರಾಯ ಎನ್ನುವುದು ಇಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಸಾಂಖ್ಯರು ಅಂತ ಇದ್ದಾರೆ, ಈ ಉಪನಿಷತ್ ಸಿದ್ಧಾಂತವಾದಂಥ ವೇದಾಂತ ಶಾಸ್ತ್ರಕ್ಕೆ ಇವರು ನೇರ ಪ್ರತಿವಾದಿಗಳು. ಈ ಸಾಂಖ್ಯರು ಏನು ಹೇಳ್ತಾರೆ ಅಂದರೆ, ಈ ಪ್ರಕೃತಿ ಅನ್ನೋ ಶಬ್ದದಿಂದಲೇ ಅವರು ಕರೀತಾರೆ, ಅದು ಜಡ, ಪ್ರಪಂಚಕ್ಕೆ ಕಾರಣವಾದಂಥ ಪ್ರಕೃತಿ ಅದು ಜಡ, ಅದರಿಂದ ಈ ಪ್ರಪಂಚ ಸೃಷ್ಟವಾಗಿದೆ ಅಂತ ಸಾಂಖ್ಯರು ಹೇಳ್ತಾರೆ. ಆದರೆ ವೇದಾಂತ ಶಾಸ್ತ್ರ ಅದನ್ನು ಒಪ್ಪೋದಿಲ್ಲ. ಯಾಕೆ ಅಂದರೆ ಕೇವಲ ಜಡದಿಂದ ಎಲ್ಲೂ ಯಾವುದೂ ಸೃಷ್ಟವಾದಂತಹ ಉದಾಹರಣೆ ಇಲ್ಲ. ಆದ್ದರಿಂದ ಪ್ರಪಂಚಕ್ಕೆ ಕಾರಣವಾದಂಥದ್ದು ಚೇತನ ಆಗಿರಬೇಕೇ ಅಷ್ಟೇ ಹೊರತೂ ಸಹ ಜಡ ಆಗಿರಲಾರದು. ಹಾಗಿದ್ರೆ ಅವರು ಯಾಕೆ ಅದನ್ನು ಜಡ ಅಂತ ಹೇಳ್ತಾರೆ ಅಂತ ಕೇಳಿದರೆ, ಅವ್ರು ಹೇಳೋದಕ್ಕೊಂದು ಕಾರಣ ಉಂಟು. ಈ ಪ್ರಪಂಚ ಇದು ಜಡರೂಪವಾದದ್ದು, ಜಡಕ್ಕೆ ಜಡವೇ ಕಾರಣ ಆಗಬೇಕೇ ಹೊರತು ಚೇತನ ಆಗಲಾರದು ಅನ್ನೋದು ಅವ್ರ ವಾದ. ಅವರು ಸಾಕಷ್ಟು ಉದಾಹರಣೆಯನ್ನು ಕೊಡ್ತಾರೆ ಅದಕ್ಕೆ. ಆದರೆ ವೇದಾಂತ ಉಪನಿಷತ್ ಸಿದ್ಧಾಂತ ಹೇಳುತ್ತೆ, ಬರೇ ಜಡದಿಂದ ಏನೂ ಆಗುವುದಿಲ್ಲ, ಚೇತನ ಇದ್ದರೆ ಮಾತ್ರ ಆಗುತ್ತೆ. ಅವರು ಒಂದು ಉದಾಹರಣೆ ಕೊಡ್ತಾರೆ ನೋಡಿ, ಜಡದಿಂದಲೇ ಜಡ ಉತ್ಪತ್ತಿ ಆಗುತ್ತೆ ಅಂತ. ನೋಡಿ, ಈ ದೇಹ ಒಂದು ಜಡ, ಹೌದಾ ಅಲ್ವೋ? ಹೌದು. ಉಗುರು ಹುಟ್ಟತ್ತೋ ಇಲ್ವೋ? ಅದು ಜಡ, ಅಂದರೆ ಜಡದಿಂದ ಜಡ ಹುಟ್ಟಿತು. ಹಾಗೆಯೇ ಆ ಜಡವಾದಂತಹ ಕಾರಣವಾದ ಪ್ರಕೃತಿಯಿಂದ ಜಡವಾದಂತಹ ಪ್ರಪಂಚ ಸೃಷ್ಟವಾಯಿತು. ದೇಹ ಜಡ, ಈ ಜಡವಾದ ದೇಹದಲ್ಲಿ ಜಡವಾದ ಕೂದಲು ಹುಟ್ಟತ್ತೋ ಇಲ್ವೋ? ಹಾಗೆಯೇ ಜಡವಾದ ಪ್ರಕೃತಿಯಿಂದ ಜಡವಾದ ಪ್ರಪಂಚ ಸೃಷ್ಟವಾಯಿತು ಅಂತ ಅವರ ವಾದ. ಆದರೆ ಇಲ್ಲಿ ಒಂದನ್ನು ಮರೆತು ಬಿಡ್ತಾರೆ ಅವರು. ವೇದಾಂತಿಗಳು ಎಚ್ಚರಿಸಿ ನಿನ್ನ ವಾದ ಸರಿ ಇಲ್ಲ ಅಂತ ಹೇಳ್ತಾರೆ. ದೇಹ ಜಡ ಒಪ್ಕೊಳ್ಳೋಣ, ಉಗುರು ಹುಟ್ಟತ್ತೆ, ಅದು ಜಡ. ಆದರೆ ಈ ಜಡವಾದ ದೇಹದ ಒಳಗೆ ಒಂದು ಚೈತನ್ಯ ಇದ್ದರೆ ಮಾತ್ರ ಉಗುರು ಹುಟ್ಟತ್ತೆ. ಹಾಗಿಲ್ಲದೇ ಇದ್ದರೆ ಡೆಡ್ ಬಾಡಿಯನ್ನು 45 ದಿವಸ ಇಟ್ಟರೆ ಉಗುರು ಬೆಳೆಯೋದಿಲ್ಲ, ಕೂದಲು ಬೆಳೆಯೋದಿಲ್ಲ. ಬೆಳೀತಿದೆಯಾ? ಅಲ್ಲಿ ಏನು ಹೇಳ್ದಂಗಾಯಿತು? ಹೌದು, ಜಡದಿಂದ ಜಡ ಅನ್ನೋದು ಪೂರ್ತಿ ಸತ್ಯ ಅಲ್ಲ. ಅಂದರೆ ಜಡ ಚೇತನಗಳ ಸಮ್ಮಿಶ್ರಣದಿಂದ ಸೃಷ್ಟಿ ಅಂತ ಹೇಳಬೇಕಾಗುತ್ತೆ ಅಲ್ವಾ? ಕೇವಲ ಚೇತನದಿಂದಲೂ ಏನೂ ಆಗೋದಿಲ್ಲ.
ಯಾಕೆ? ಅದು ನಿರವಯವಾದದ್ದು ಏನೂ ಆಗೋದಿಲ್ಲ, ಕೇವಲ ಜಡದಿಂದಲೂ ಏನೂ ಆಗೋದಿಲ್ಲ. ಹಾಗಾಗಿ ಈ ಜಡ ಚೇತನಗಳ ಸಮ್ಮಿಶ್ರಣದಿಂದ ಏನಾಗುತ್ತೆ? ಸೃಷ್ಟಿ ಆಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಜಗದುತ್ಪತ್ತಿಂ ತರ್ಕಯಂತಿ ಸಾಂಖ್ಯಾದಿಗಳು ಈ ರೀತಿಯಾಗಿ ಹೇಳ್ತಾರೆ. ಅತ್ರ ಶ್ರುತಿರಪ್ಯಸ್ತಿ, ಈ ವಿಷಯದಲ್ಲಿ ಶ್ರುತಿಯೂ ಸಹ ಚೇತನದಿಂದಲೇ ಸೃಷ್ಟಿ ಅಂತ ಹೇಳಬೇಕು. ಆ ಚೇತನ ಸೃಷ್ಟಿ ಮಾಡುವಾಗ ಜಡ ಅದಕ್ಕೆ ಸಹಾಯಕವಾಗಿ ನಿಲ್ಲುತ್ತದೆ. ಹಾಗಾಗಿ ಚೇತನ ಜಡ ಅಲ್ಲಿಂದ ಸೃಷ್ಟಿ, ಹೀಗೆ ಹೇಳಬೇಕು ಅಂತ ಶ್ರುತಿ ಹೇಳುತ್ತದೆ. ಏನು ಕೇಳಿದರೆ, ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಆ ಮಾಯೆಗೆ ಇನ್ನೊಂದು ಹೆಸರು ಪ್ರಕೃತಿ. ಮಾಯೆಯಿಂದ ಕೂಡಿದವನು ಪರಮಾತ್ಮನಾದ್ದರಿಂದ ಅವನನ್ನು ಮಾಯಿ ಅಂತ ಕರೀತಾರೆ. ಮತ್ತು ಈ ಮಾಯೆ ಅದು ಏನು ಮಾಡ್ತದೆ ಅಂತ ಕೇಳಿದರೆ, ಉಪನಿಷತ್ತು ಮತ್ತು ಋಗ್ವೇದ ಹೇಳುತ್ತೆ, ಇಂದ್ರೋ ಮಾಯಾಭಿ ಪುರುರೂಪ ಈಯತೆ. ಆ ಮಾಯೆಯಿಂದ ಕೂಡಿದಂಥ ಪರಮಾತ್ಮನೇ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಇದು ಋಗ್ವೇದದ ಮಾತು. ಮತ್ತು ಸ್ವತಃ ಗೀತೆಯಲ್ಲೂ ಸಹ ಭಗವಂತ ಹೇಳ್ತಾನೆ, ದೈವೀಹ್ಯೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಅಜೋಪಿ ಸನ್ ಅವ್ಯಯಾತ್ಮ. ನಾನು ಸ್ವಾಂ ಮಾಯಾಂ ಅಂತ ಆ ಮಾಯೆಯನ್ನು ವಶವಾಗಿರಿಸಿಕೊಂಡು ನಾನು ಸಂಭವಾಮಿ ಯುಗೆ ಯುಗೆ, ಮತ್ತೆ ನಾನು ಹುಟ್ಟಿ ಬರ್ತೇನೆ ಅಂತ ಭಗವಂತ ಗೀತೆಯಲ್ಲೂ ಸಹ ಹೇಳ್ತಾನೆ. ಅಲ್ಲಿಗೆ ಈ ಮಾಯೆ ಜಡವಾದ್ರೂ ಸಹ ಅದು ಭಗವಂತನಿಗೆ, ಅಂದರೆ ಚೇತನ ಸ್ವರೂಪನಾದ ಪರಮಾತ್ಮನಿಗೆ ಅಧೀನ, ಅವನ ಆಶ್ರಯದಲ್ಲಿ ಅದು ಸೃಷ್ಟಿ ಮಾಡುತ್ತೆ ಅಂತ ಹೇಳಬೇಕು. ಹಾಗಾಗಿ ಮಾಯೆಯಿಂದ ಪ್ರಪಂಚ ಸೃಷ್ಟಿ. ಮಾಯೆ ಜಡವಾದರೂ ಸಹ ಚೇತನವಾದ ಬ್ರಹ್ಮವಸ್ತುವಿನಲ್ಲಿ ಆಶ್ರಯ ಪಡೆದು ಅದು ಚೇತನದಂತೆ ಕೆಲಸ ಮಾಡ್ತಾ ಸೃಷ್ಟಿ ಮಾಡುತ್ತೆ. ಇಷ್ಟು ಹೇಳಿ ಆದಮೇಲೆ ಈಗ ಇಲ್ಲೊಂದು ಸಂಶಯ. ಹೌದಪ್ಪ, ಆ ಮಾಯೆ ಸೃಷ್ಟಿ ಮಾಡುತ್ತೆ, ಅದು ಕಾರಣ ಶರೀರ. ಹಾಗಿದ್ರೆ ಮಾಯೆಯ ಸ್ವರೂಪ ಎಂಥದ್ದು ಅಂತ ಒಂದು ಪ್ರಶ್ನೆ. ಏಕೆಂದರೆ ನಮಗೆಲ್ಲರಿಗೂ ಒಂದು ಭ್ರಮೆ ಉಂಟು, ಆ ಮಾಯೆಯ ಸ್ವರೂಪವನ್ನು ತಿಳ್ಕೊಂಡು ಬಿಟ್ಟರೆ ನಾವು ಮಾಯೆಯನ್ನು ದಾಟಿ ಬಿಡಬಹುದು ಅಂತ. ಅದಕ್ಕೋಸ್ಕರ ನಮ್ಮಂಥವರ ಸಮಾಧಾನಕ್ಕೋಸ್ಕರ ಒಂದು ಮಾತನ್ನು ಮುಂದಿನ 111ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಭಾಳ ಸುಂದರವಾದಂತಹ ಶ್ಲೋಕ. ಮಾಯೆಯ ಸ್ವರೂಪವನ್ನು ತಿಳಿಸುವಂತಹದ್ದು. ಇಷ್ಟೆಲ್ಲ ಹೇಳಿದ್ರು ಸಹ ಕೊನೆಗೆ ನೀವು ವಿಚಾರ ಮಾಡ್ತೀರಂತೆ, ಮಾಯೆಯ ಸ್ವರೂಪ ಎಂಥದ್ದು ಅಂತ ಕೇಳಿದರೆ, ಅದನ್ನು ಸ್ವರೂಪ ತಿಳ್ಕೊಂಡಾದ್ಮೇಲೆ ಏನು ಗೊತ್ತಾಯಿತು ಅಂದರೆ, ತಿಳ್ಕೊಳ್ಳದೇ ಇದ್ದಾಗ ನಾವು ಹೇಗಿದ್ದು ಹಾಗೆ ಇರ್ತೇವೆ. ಯಾಕೆ ಅಂದರೆ ಅದು ಮಾಯೆ ಅಷ್ಟೇ. 111ನೇ ಶ್ಲೋಕ ಬಹಳ ಪ್ರಸಿದ್ಧವಾದಂಥ ಶ್ಲೋಕವೂ ಸಹ ಹೌದು. ಇಡೀ ಆ ಮಾಯೆಯ ಸ್ವರೂಪವನ್ನು ತಿಳಿಸಿಕೊಡುತ್ತೆ. ಆದರೆ ಮಾಯೆಯನ್ನು ತಿಳಿಸಲಿಕ್ಕೆ ಹೊರಟಂತಹ ನಾವು ಸಹ ಅದರೊಳಗೆ ಸಿಲ್ಕೊಂಡು ಅದನ್ನು ಹೇಳಬೇಕಾಗತ್ತೆ. ಆದ್ದರಿಂದ ಅದು ಎಷ್ಟು ಸ್ಪಷ್ಟ ಆಗುತ್ತೋ ಇಲ್ಲೋ ಅನ್ನೋದನ್ನು ನೋಡ್ತೀರಂತೆ. ತಸ್ಯಾಹ ಸ್ವರೂಪಮಾಹ, ಆ ಮಾಯೆಯ ಸ್ವರೂಪವನ್ನು ತಿಳಿಸಿ ಕೊಡುತ್ತೆ 11ನೇ ಶ್ಲೋಕ. ಸನ್ನಾಪ್ಯಸನ್ನಾಪ್ಯುಭಯಾತ್ಮಿಕಾನು ಭಿನ್ನಾಪ್ಯಭಿನ್ನಾಪ್ಯುಭಯಾತ್ಮಿಕಾನು ಸಾಂಗಾಪ್ಯನಂಗಾಪ್ಯುಭಯಾತ್ಮಿಕಾನು ಮಹಾದ್ಭುತ ಅನಿರ್ವಚನೀಯ ರೂಪ. ಮಾಯೆಯನ್ನು ಕುರಿತು ಹೇಳುವಂಥ ಶ್ಲೋಕ. ಆ ಮಾಯೆ ಹೇಗುಂಟು ಅಂದರೆ, ಅದು ಸತ್ತಲ್ಲ. ಸತ್ತು ಅನ್ನೋದಕ್ಕೆ ಅರ್ಥ ಕನ್ನಡದ ಸತ್ತಲ್ಲ. ಸತ್ತು ಅಂದರೆ ಸತ್ ಸ್ವರೂಪ, ನಿರಂತರ ಇರುವಿಕೆಗೆ ಸತ್ ಅಂತ ಕರೀತಾರೆ, ಅಥವಾ ಸತ್ಯ ಸ್ವರೂಪ ಅಂತನಾದರೂ ಹೇಳ್ಬೋದು. ಹಾಗಾಗಿ ಮಾಯೆ ಸತ್ತಲ್ಲ. ಹಾಗಿದ್ರೆ ಸತ್ತಲ್ಲದೆ ಇದ್ರೇನು? ಅಸತ್ ಅಂತ ಹೇಳೋಣವಾ? ಅಸತ್ತೂ ಅಲ್ಲ. ಹಾಗಿದ್ರೆ
ಸತ್ತೂ ಅಲ್ಲ, ಅಸತ್ತೂ ಅಲ್ಲ. ಹಾಗಿದ್ರೆ ಸದಸದ್ರೂಪ ಅಂತ ಹೇಳೋಣವಾ? ಅದೂ ಅಲ್ಲ. ಒಂದು ಸಾಲಿನ ಅರ್ಥ ಇದು. ಮತ್ತು ಭಿನ್ನಾಪ್ಯಭಿನ್ನಾಪ್ಯುಭಯಾತ್ಮಿಕ ನೋ, ಅದು ಆತ್ಮನಿಗಿಂತ ಭಿನ್ನವೋ? ಅಲ್ಲ. ಹಾಗಿದ್ರೆ ಆತ್ಮನಿಗೆ ಅಭಿನ್ನವೋ? ಅದೂ ಅಲ್ಲ. ಹಾಗಿದ್ರೆ ಭಿನ್ನಾಭಿನ್ನವೋ? ಅದೂ ಅಲ್ಲ. ಆಯಿತು. ಮತ್ತು ಮೂರನೇ ಸಾಲು, ಸಾಂಗಾಪ್ಯನಂಗಾಪ್ಯುಭಯಾತ್ಮಿಕಾನು, ಅದು ಸಾವಯವವೋ? ಸಾವಯವ ಅಲ್ಲ. ಅದು ನಿರವಯವವೋ? ನಿರವಯವೂ ಅಲ್ಲ. ಹಾಗಿದ್ದರೆ ಸಾವಯವ ನಿರವಯವ ಎರಡೂ ಆಗಿದೆಯೋ? ನೋ, ಅದು ಅಲ್ಲ. ಹಾಗಿದ್ರೆ ಎಂಥದ್ದಪ್ಪ ಅಂದರೆ ಮಹಾದ್ಭುತ, ಅದು ಅದ್ಭುತವಾದದ್ದು. ಹಾಗಿದ್ರೆ ಹೇಗೆ ತಿಳ್ಕೊಳ್ಳೋದು? ಅನಿರ್ವಚನೀಯ ರೂಪ, ಶಬ್ದದಿಂದ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಇಷ್ಟೆಲ್ಲ ನಾವು ಶಬ್ದ ಖರ್ಚು ಮಾಡ್ತೀವಿ. ಇಷ್ಟು ಶ್ಲೋಕದ ಶಬ್ದಶಃ ಅರ್ಥ. ವಚನೀಯ ಅಂದರೆ ಮಾತಿನಿಂದ ಹೇಳೋದಕ್ಕೆ ಆಗುವುದು ಅಂತ ಅರ್ಥ. ಅನಿರ್ವಚನೀಯ ಅಂದರೆ ಮಾತಿನಿಂದ ಹೇಳೋದಕ್ಕೆ ಆಗುವುದಿಲ್ಲ. ಮಾಯೆಯನ್ನು ಬಿಟ್ಟುಬಿಡ್ರಿ. ನಮಗೆ ಸಾಮಾನ್ಯ ವಿಚಾರವನ್ನೇ ಶಬ್ದದಿಂದ ಹೇಳೋದಕ್ಕಾಗೋಲ್ಲ ಕೆಲವು ಸಲ. ನಾನು ಆಗಾಗ ಹೇಳೋದುಂಟು, ಯಾರಿದ್ದೋ ಮನೆಗೆ ಊಟಕ್ಕೆ ಕರೀತಾರೆ, ಹೋಗ್ತೇವೆ, ಊಟ ಮಾಡ್ತೇವೆ. ಬಹಳ ಒಂದು ಸಿಹಿಯಾದ ಭಕ್ಷ್ಯವನ್ನು ಮಾಡಿರ್ತಾರೆ. ಆ ಸಿಹಿಯಾದ ಭಕ್ಷ್ಯವನ್ನು ನಾವು ತುಂಬ ಮೆಚ್ಚಿಕೊಂಡು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ನಮ್ಮ ಎದುರುಗಡೆಗೆ ಇರುವವರಿಗೆ ಹೇಳ್ತೇವೆ, ಹೌದಾನೆ? ಆದರೆ ನಾವು ಎಷ್ಟು ಸಲ ಅದು ಚೆನ್ನಾಗಿದೆ ಅಂತ ಹೇಳಿದ್ರೂ ಸಹ ತಿಂದು ನೋಡಿದ ನಿಮಗಾದ ಅನುಭವ, ನೀವು ಆ 4 ಸಲ ಹೇಳೋದಿಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ. ಇದರಿಂದ ಅದು ಅವನಿಗೆ ಅನುಭವಕ್ಕೆ ಬಂತ ಅಂದರೆ ನೀವು ಅದನ್ನು ತಿಂದಾಗ ಆದಂಥ ಆನಂದ ಅದು ವಚನೀಯ ಅಲ್ಲ. ಹೌದು ತಾನೆ? ಆದ್ದರಿಂದ ಲೌಕಿಕ ವಿಷಯಗಳನ್ನೇ ನಾವು ಶಬ್ದದಿಂದ ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಪರಮಾತ್ಮನ ಶಕ್ತಿಯಾದಂಥ ಮಾಯೆಯನ್ನು ನಾವು ಶಬ್ದದಿಂದ ಹೇಳೋದಾದರೂ ಹೇಗೆ? ಹಾಗಾಗಿ ಕೊನೆಗೆ ಹೇಳಿಬಿಡ್ತಾರೆ ಭಗವತ್ಪಾದರು, ಅನಿರ್ವಚನೀಯ, ಅದನ್ನು ಶಬ್ದದಿಂದ ಹೇಳೋದಕ್ಕೆ ಬರುವುದಿಲ್ಲ. ಶಬ್ದದಿಂದ ಹೇಳೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಯಾವುದರಿಂದ ಹೇಳಬೇಕು? ಮತ್ತು ಶಬ್ದದಿಂದಲೇ ಹೇಳಬೇಕು. ನೋಡಿ, ಯಾವುದನ್ನು ಶಬ್ದದಿಂದ ಹೇಳಲಿಕ್ಕಾಗೋದಿಲ್ವೋ ಅದನ್ನೆಲ್ಲ ಹೀಗೆ ಹೇಳೋದು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಬಹಳ ಪ್ರಸಿದ್ಧವಾದಂಥ ಒಂದು ಶ್ಲೋಕ. ಹಾಗಾಗಿ ಸ್ವಲ್ಪ ಇದರ ವಿವರಣೆಯನ್ನು ಸ್ವಲ್ಪ ನಾವು ಹಿಂದಿನಿಂದ ನೋಡಬೇಕು. ಏನು ಅಂದರೆ, ಪರಬ್ರಹ್ಮವಸ್ತು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಅಂತ ಹೇಳ್ತಾ ಬಂದಿದ್ದಾಗಿದೆ. ಆ ನಿರ್ಗುಣ, ನಿರಾಕಾರ, ನಿರಯವಾದಂಥ ಬ್ರಹ್ಮವಸ್ತು ಮಾತ್ರ ನಿಜವಾಗಿ ಇಲ್ಲಿ ಇರುವಂತಹದ್ದು, ಅದು ಸತ್ಯವಾದದ್ದು. ಆದ್ದರಿಂದಲೇ ಬ್ರಹ್ಮವಸ್ತುವನ್ನು ಸತ್ ಅಂತ ಕರೀತಾರೆ. ಯಾವುದು ಕಾಲತ್ರಯದಲ್ಲೂ ಅಬಾಧಿತವಾಗಿ ಇರುತ್ತದೆಯೋ ಅದು ಸತ್, ಯಾವುದು ಬಾಧಿತವಾಗ್ತದೆಯೋ ಅದು ಅಸತ್ ಅಂತ. ಹೀಗೆ ಹಾಗಿದ್ದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಪ್ರಪಂಚ, ಅಂದರೆ ನಮ್ಮ ಇಂದ್ರಿಯಗಳ ಮೂಲಕ ನಾವು ಈ ಪ್ರಪಂಚವನ್ನು ಏನು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ಇದೆಲ್ಲ ಇಲ್ವೇನು? ಹಾಗಿದ್ರೆ ಇವೆಲ್ಲ ಸತ್ಯ ಅಲ್ವೇನು ಅಂತ ಒಂದು ಪ್ರಶ್ನೆ. ಹೌದು, ಅದಕ್ಕೆ ಉತ್ತರ ಏನು ಅಂದರೆ, ಈ ನಿರ್ಗುಣ, ನಿರಾಕಾರ, ನಿರವಾದಂತಹ ಬ್ರಹ್ಮವಸ್ತು ಒಂದನ್ನು ಬಿಟ್ಟು ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ಎಲ್ಲವುದೂ ಸಹ, ವಿಶೇಷವಾಗಿ ಈ ಪ್ರಪಂಚ, ಇದು ನಮ್ಮ ಅನುಭವಕ್ಕೆ ಬರುವಂತಹ ಈ ಪ್ರಪಂಚ, ಇದು ಮಾಯಿಕವಾದದ್ದು. ಅಂದರೆ ಇದು ಮಾಯೆಯಿಂದ ಸೃಷ್ಟವಾದದ್ದು. ಹಾಗಾಗಿ ಇದು ಮಿಥ್ಯಾ. ಮಿಥ್ಯಾ ಅನ್ನೋದಕ್ಕೆ ಅರ್ಥ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ,
ಶಬ್ದದಿಂದ ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಪ್ರಪಂಚದ ಬಗ್ಗೆ ಡೆಫಿನೇಷನ್ನು ಯಾರಾದರೂ ಹೇಳೋದಕ್ಕಾಗತ್ತಾ? ಬ್ರಹ್ಮವಸ್ತುವಿನ ಬಗ್ಗೆ ಡೆಫಿನೇಷನ್ ಉಂಟು, ಪ್ರಪಂಚದ ಬಗ್ಗೆ ಡೆಫಿನೇಷನ್ ಇಲ್ಲ. ಯಾಕೆಂದರೆ ಈ ಪ್ರಪಂಚ ಮಾಯೆಯಿಂದ ಸೃಷ್ಟವಾದದ್ರಿಂದ ಮಾಯೆಯನ್ನೇ ಶಬ್ದ ಎಂದು ಹೇಳಲಿಕ್ಕೆ ಬರೋದಿಲ್ಲ ಅಂತ ಆದಮೇಲೆ ಆ ಮಾಯೆಯಿಂದ ಸೃಷ್ಟವಾದಂಥ ಪ್ರಪಂಚವನ್ನು ಶಬ್ದದಿಂದ ಹೇಳೋದಕ್ಕೆ ಆಗೋದಿಲ್ಲ. ಹೀಗೆ ಇದೆಲ್ಲವುದೂ ಸಹ ಮಾಯಿಕವಾದದ್ದು. ಹಾಗಿದ್ದರೆ ಮಾಯೆ ಅಂದರೆ ಏನು ಅಂತ ಅದನ್ನು ಈ ಶ್ಲೋಕ ಹೇಳಲಿಕ್ಕೆ ಹೊರಟಿದೆ. ಆ ಬ್ರಹ್ಮವಸ್ತುವಿನ ಒಂದು ಅನಿರ್ವಚನವಾದಂಥ ಶಕ್ತಿಗೆ ಮಾಯೆ ಅಂತ ಹೆಸರು. ಇದಕ್ಕಿನ್ನೂ ಸಾಕಷ್ಟು ಬೇರೆ ಬೇರೆ ಹೆಸರುಗಳೆಲ್ಲ ಇವೆ. ಮೂಲ ಪ್ರಕೃತಿ ಅಂತ ಉಪನಿಷತ್ ಕರೆಯುತ್ತೆ, ಅದನ್ನು ಅವ್ಯಾಕೃತ ಅಂತ ಕರೆಯುತ್ತೆ, ಅವ್ಯಕ್ತ ಈಗ ತಾನೇ ನಾವು ನೋಡ್ಕೊಂಡು ಹೋದಿ, ಮತ್ತು ಅದನ್ನು ಅಕ್ಷರ ಅಂತ ಭಗವಂತ ಗೀತೆಯಲ್ಲಿ ಅದನ್ನು ಕರೆದಿದ್ದಾನೆ, ಅದನ್ನು ಆಕಾಶ ಅಂತಲೂ ಕರೀತಾರೆ, ಮತ್ತು ಅದನ್ನು ಬೀಜ ಅಂತಲೂ ಕರೀತಾರೆ, ಅಜ್ಞಾನ ಅಂತಲೂ ಸಹ ಕರೀತಾರೆ. ಇಷ್ಟೆಲ್ಲ ಹೆಸರು ಆ ಮಾಯೆಗೆ. ಈ ಮಾಯೆ ತ್ರಿಗುಣಾತ್ಮಕವಾದದ್ರಿಂದ ಪರಮಾತ್ಮ ಈ ತ್ರಿಗುಣಾತ್ಮಕವಾದಂಥ ಮಾಯೆಯಿಂದ ಕೂಡಿದಾಗ ಆತ ಈಶ್ವರ. ಅಂದರೆ ಈಶ್ವರ ಅಂದರೆ ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಹೊಂದಿದವನು ಅಂತ ಅರ್ಥ. ಆ ಶಕ್ತಿ ಅಂದಾಗಲೇ ಮಾಯೆ ಬಂತಲ್ಲ, ಮಾಯೆ ತ್ರಿಗುಣಾತ್ಮಕವಾದದ್ದು. ಅವಳಿಂದ ಕೂಡಿದಾಗ ಈಶ್ವರ, ಅವನು ಸೃಷ್ಟಿಕರ್ತ. ಅಂದರೆ ಈ ಸೃಷ್ಟಿ ಮಾಡಲಿಕ್ಕೆ ಸಹಾಯಕಳಾದಂಥ ಮಾಯೆ ತ್ರಿಗುಣಾತ್ಮಕಳಾದ್ದರಿಂದ ಪ್ರಪಂಚವೂ ಸಹ ಅದು ತ್ರಿಗುಣಾತ್ಮಕವಾದದ್ದು. ಆದರೆ ಆ ಗುಣ ಮಾಯೆಗೆ ಸಂಬಂಧಪಟ್ಟಿದ್ದೇ ಅಷ್ಟೇ ಹೊರತು ಮಾಯೆಗೆ ಆಶ್ರಯವಾದಂತಹ ಬ್ರಹ್ಮಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಯಾಕೆಂದರೆ ಅವನು ಅಸಂಗ. ಅದು ಎರಡರ ಸಂಬಂಧ ಹೇಗಿದೆ ಕೇಳಿದರೆ ಅದು ಆವಿದ್ಯಕವಾದಂತಹ ಸಂಬಂಧ. ಯಾಕೆಂದರೆ ಮಾಯೆಗೆ ಇನ್ನೊಂದು ಹೆಸರೇ ಅವಿದ್ಯಾ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಮಾಯೆ ಜಗತ್ತಿಗೆ ಕಾರಣಲಾಗ್ತಾಳೆ. ಈ ಮಾಯೆಯನ್ನು ಸತ್ಯ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಹಾಗೆ ಅಂತ ಅದು ಪೂರ್ತಿ ಸುಳ್ಳು ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ, ಅಂದರೆ ಅಸತ್ಯ ಅಂತಲೂ ಸಹ ಹೇಳಲಿಕ್ಕಾಗೋದಿಲ್ಲ. ಹೀಗಿರುವುದರಿಂದಲೇ ಶಾಸ್ತ್ರ ಮಾಯೆಯನ್ನು ಏನಂತ ಕರೀತದೆ? ಅನಿರ್ವಚನೀಯ ಅಂತ ಕರೀತದೆ. ಯಾವುದನ್ನು ಸತ್ಯ ಅಂತಲೂ ಹೇಳೋಕ್ಕಾಗೋಲ್ವೋ ಅಥವಾ ಅಸತ್ಯ ಅಂತಲೂ ನಿರ್ಧಾರ ಮಾಡೋಕ್ಕಾಗೋದಿಲ್ವೋ ಅದನ್ನು ಅನಿರ್ವಚನೀಯ ಅಂತ ಶಾಸ್ತ್ರ ಕರೀತದೆ. ಅದಕ್ಕೆ ಇನ್ನೊಂದು ಹೆಸರು ಮಿಥ್ಯಾ. ಮಿಥ್ಯಾ ಅಂದರೂ ಅದೇ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇರುವಂಥ ಈ ಪ್ರಪಂಚ, ಈ ದಿಕ್ಕು, ಈ ಕಾಲ, ಇವೆಲ್ಲವುದೂ ಸಹ ಸಗುಣವಾದ ಅಂದರೆ ಗುಣತ್ರಯಗಳಿಂದ ಕೂಡಿದಂತಹ ಈ ಮಾಯೆಯ ಅಧೀನದಲ್ಲಿಯೇ ಸೇರಿ ಹೋಗ್ತವೆ. ಅದು ಬ್ರಹ್ಮವಸ್ತುವಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಆಚಾರ್ಯ ಶಂಕರರು ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಈ ಮಾತನ್ನು ಸುದೀರ್ಘವಾಗಿ ಹೇಳ್ತಾರೆ. ಯಸ್ಯಾಂ ಸ್ವರೂಪ ಪ್ರತಿಬೋಧರಹಿತಾ ಶೇರತೆ ಸಂಸಾರಿಣೋ ಜೀವಾ. ಈ ಎಲ್ಲ ಸಂಸಾರಿಗಳು ಸಹ ತಮ್ಮ ಸ್ವರೂಪವನ್ನು ಗುರುತಿಸಲಾಗದೆ ಈ ಮಾಯೆಯಲ್ಲಿ ಸೇರಿ ಹೋಗ್ತಾರೆ ಅಂತ. ಇಷ್ಟೆಲ್ಲ ಹೇಳಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಪರಬ್ರಹ್ಮ ವಸ್ತು ಒಂದನ್ನು ಬಿಟ್ಟು ಬೇರೆ ಎಲ್ಲವುದೂ ಸಹ ಅದು ಮಾಯೆಗೆ ಅಧೀನ. ಇವೆಲ್ಲವೂ ಮಾಯೆಯಿಂದ ಸಂಜಾತವಾದದ್ದು, ಎಲ್ಲವೂ ಮಾಯಾ ಕಾರ್ಯವಾಗಿದೆ. ಅದಕ್ಕೋಸ್ಕರಲೇ ಆ ಮಾಯೆಯನ್ನು ಅನಿರ್ವಚನೀಯ ಅಂತ ಕರೀತಾರೆ. ಈ ಶ್ಲೋಕ ಅದನ್ನು ಹೇಳುತ್ತೆ, ಸನ್ನಾಪ್ಯಸನ್ನ ಅಂತ. ಆಯಿತು. ಈಗ ಸತ್ ಅಂದರೆ ಏನು ಅಂದರೆ ಯಾವುದು ಮೂರು ಕಾಲದಲ್ಲೂ ಅಬಾಧಿತವಾಗಿ ಇರ್ತದೆಯೋ ಅದು ಸತ್ ಅಥವಾ ಸತ್ಯ ಅಂತ ಕರಿಬಹುದು. ಯಾವುದು ಯಾವುದಾದ್ರೂ ಒಂದು ಕಾಲದಲ್ಲಾದರೂ ಸಹ ಹುಸಿಯಾಗಿಬಿಡುತ್ತೋ ಅಂದರೆ ಬಾಧಿತವಾಗತ್ತೋ ಅದು ಅಸತ್. ಇದು ಸತ್ತು ಮತ್ತು ಅಸತ್ತುಗಳ ಒಂದು ಡೆಫಿನೇಷನ್. ಅಸತ್ ಅಂದರೆ ಏನು ಅಂದರೆ ಯಾವಾಗಲೂ ಸಹ ಇಲ್ಲದೇ ಇರುವುದು ಅಂತ ಅರ್ಥ. ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ
ಯಾವುದಕ್ಕೆ ಇರುವಿಕೆಯೇ ಇಲ್ಲವೋ ಅದು ಅಸತ್. ಹೇಗೆ ಅಂದರೆ ಶಶಶೃಂಗ, ಶಶ ಅಂದರೆ ಮೊಲ, ಶೃಂಗ ಅಂದರೆ ಕೊಂಬು, ಮೊಲದ ಕೊಂಬು ಅಂತ ಒಂದು ಶಬ್ದ ಪ್ರಯೋಗ ಉಂಟು. ಯಾರಾದರೂ ನೋಡಿದ್ದಾರೋ? ಇಲ್ಲ. ಅದು ಅಸತ್, ಹುಸಿ, ಸುಳ್ಳು, ಇಲ್ಲವೇ ಇಲ್ಲ. ಹಾಗೆ ನಾವು ಹೇಳ್ತೇವೆ ಗಗನ ಕುಸುಮ, ಗಗನ ಉಂಟು, ಕುಸುಮ ಉಂಟು ಬೇರೆ ಬೇರೆ ಕಡೆಗೆ, ಆದರೆ ಗಗನ ಕುಸುಮ ಎನ್ನುವಂಥ ಒಂದು ವಸ್ತು ಇಲ್ಲ, ಅದು ಹುಸಿ. ಇವೆಲ್ಲ ಅಸತ್. ಮಾಯೆ ಈ ಶಶಶೃಂಗದಂತೆ ಅಥವಾ ಗಗನ ಕುಸುಮದಂತೆ ಅದು ಅಸತ್ ಅಲ್ಲ. ಹಾಗೆ ಅಂತ ಬ್ರಹ್ಮವಸ್ತುವಿನಂತೆ ಅದು ಸತ್ವನೂ ಸಹ ಅಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಸನ್ನಾಪ್ಯಸನ್ನಾಪ್ಯುಭಯಾತ್ಮಿಕಾನು. ಅದು ಸತ್ತ ಬ್ರಹ್ಮವಸ್ತುವಿನಂತೆ ಸತ್ತಲ್ಲ. ಹಾಗಿದ್ರೆ ಈ ಶಶವಿಷಾಣದಂತೆ, ಶಶವಿಷಾಣ ಶಶಶೃಂಗ ಎರಡು ಒಂದೇ, ವಿಷಾಣ ಅಂದರೂ ಕೋಡು ಅಂತ ಅರ್ಥ. ಗಗನ ಕುಸುಮದಂತೆ ಅದು ಅಸತ್ತೋ? ಅಸತ್ತು ಅಲ್ಲ. ಸನ್ನಾಪಿನ ಅಸನ್ನಾಪಿನ. ಮತ್ತು ಹಾಗಿದ್ದರೆ ಒಂದು ಕೆಲಸ ಮಾಡೋಣ, ಅದು ಸತ್ತು ಅಸತ್ತು ಎರಡೂ ಆಗಿದೆ ಅಂತ ಹೇಳೋಣ. ಉಭಯಾತ್ಮಿಕ ಎರಡೂ ಆಗಿದೆಯೋ? ಇದು ಹೇಗಿದೆ ಅಂದರೆ ಸತ್ಸ್ವರೂಪವೇ ಅಲ್ಲ, ಅಸತ್ಸ್ವರೂಪವೂ ಅಲ್ಲ, ಈ ಒಂದೂ ಅಲ್ಲದೇ ಇರುವುದು ಮತ್ತು ಎರಡೂ ಸೇರ್ಕೊಂಡಿರೋದಾದರೂ ಹೇಗ್ರಿ? ಯಾವುದಾದ್ರು ಒಂದಾದದಿದ್ದರೆ ಎರಡು ಅಂತ ಹೇಳಲಿಕ್ಕೆ ಒಂದು ಅರ್ಹತೆ ಬರ್ತಿತ್ತಾನೆ. ಸತ್ತು ಅಲ್ಲ, ಅಸತ್ತು ಅಲ್ಲ, ಹಾಗಿದ್ರೆ ಸದಸದ್ರೂಪ ಅಂತ ಹೇಳಿಸ್ಕೊಳ್ಳೋದಾದರೂ ಹೇಗ್ರಿ? ಹಾಗಾಗಿ ಹೇಳ್ತಾರೆ ಉಭಯಾತ್ಮಿಕ ನೋ, ಉಭಯಾತ್ಮಿಕಳಾದವಳು ಅಲ್ಲ. ಇಲ್ಲೊಂದು ಮಧ್ಯದಲ್ಲಿ ಒಂದು ಮಾತು ಹೇಳಿಬಿಡ್ತಾನೆ, ನೋ ಅಂತ ಒಂದು ಶಬ್ದ ಉಂಟು. ನಮಗೆ ಈ ನೋ ಅನ್ನೋದು ಇಂಗ್ಲೀಷಿನ ಶಬ್ದಗಳನ್ನು ಕೇಳಿ 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 ನೋ ಅಂತ ಅದು ಇಂಗ್ಲೀಷಿಂದೇ ಅಂತ ನಮ್ಮ ಸಂಸ್ಕಾರ ಹಾಗೆ ಬಂದುಬಿಟ್ಟಿದೆ ನಮಗೆ ಕೇಳಿ ಕೇಳಿ. ಅಲ್ಲೋ ಮಾತಾಡ್ತಿದ್ದೆ ನೋ ನೋ ಅಂತ ಅಲ್ವಾ? ಹಾಗಾಗಿ ಇಂಗ್ಲೀಷ್ ಶಬ್ದ ಬಂದುಬಿಡ್ತಲ್ಲ, ಇದೇನು ಅಂದರೆ ಇಲ್ಲ, ಇಂಗ್ಲೀಷಿನ ಶಬ್ದ ಅಲ್ಲ. ಭಾಳ ಹಿಂದೆ ನಾನು ಹೇಳಿದ ನೆನಪು. ಸಂಸ್ಕೃತದಲ್ಲಿ ನಿಷೇಧವನ್ನು ಮಾಡೋದಕ್ಕೆ, ಅಲ್ಲಗಳೆಯೋದಕ್ಕೆ ಮೂರು ಒಂದೊಂದು ಅಕ್ಷರದ ಶಬ್ದಗಳಿವೆ. ಇಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಟ್ ಲ್ಯಾಂಗ್ವೇಜ್. ಒಂದು ನ, ಅದು ನಮಗೆ ಪರವಾಗಿಲ್ಲ, ಕೇಳಿ ಕೇಳಿ ಅನುಭವ ಆಗಿದೆ, ಹಾಂ ನ ಅಂದರೆ ಸಂಸ್ಕೃತದ್ದು ಅಂತ. ಇನ್ನೊಂದುಂಟು ನೋ ಅಂತ, ಮತ್ತು ಇನ್ನೊಂದುಂಟು ಮಾ ಅಂತ. ಅದು ಏನಾಯಿತು ಅಂದರೆ, ಮುಂದೆ ಹೇಳೋ ಮಾತು ತಮಾಷೆದದು, ಸತ್ಯ ಅಲ್ಲ. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ್ರಲ್ಲ, ಬಂದಾಗ ನಮ್ಮ ದೇಶದ ಬಹಳಷ್ಟು ಸಂಪತ್ತನ್ನು ದೋಚಿದರು. ಬಹಳಷ್ಟು ಜನ ಸಂಸ್ಕೃತವನ್ನು ಓದಿದ್ದಾರೆ ಅವರು ಸಂಸ್ಕೃತ ಓದ್ತಾ ಓದ್ತಾ ಹೋದಾಗ ಅರೆ ಸಂಸ್ಕೃತದಲ್ಲಿ ಇಲ್ಲ ಅಲ್ಲ ಅಂತ ಹೇಳೋದಕ್ಕೆ ಅ ಅನ್ನೋದೊಂದುಂಟು, ನ ಅನ್ನೋದೊಂದುಂಟು, ನೋ ಅನ್ನೋದೊಂದುಂಟು, ಮಾ ಅನ್ನೋದೊಂದುಂಟು. ಇಷ್ಟೊಂದು ಒಂದೊಂದು ಅಕ್ಷರದ ಶಬ್ದಗಳಿವೆಯಲ್ಲ, ನಮ್ಮ ಇಂಗ್ಲೀಷಲ್ಲಿ ಹಾಳಾದ ಒಂದೂ ಇಲ್ವಲ್ಲ ಅಂಥೇಳಿ ಒಂದನ್ನು ಕದ್ಬಿಟ್ರು ಇಲ್ಲಿಂದ. ಅದೇ ನೋ. ಹಾಗಾಗಿ ಅಲ್ಲಿ ಹೋಯ್ತು ಅದು. ಅದು ನಮ್ಮದು. ಅದು ನಮ್ಮ ಅದೇ ಹೇಳಿದ್ದೇನೆ, ಇದು ತಮಾಷೆ ಅಂತ. ಹಾಗಾಗಿ ನಮಗೇನಾಗಿದೆ, ಅದನ್ನು ನೋ ಅಂತ ಕೇಳಿದ ತಕ್ಷಣ ಓಹೋ ಇದು ಇಂಗ್ಲೀಷಿನದು ಅಂತ ಬಂದ್ಬಿಡುತ್ತೆ. ನೋ ಅನ್ನೋದು ಇಂಗ್ಲೀಷ್ನದಲ್ಲ, ಅದು ಸಂಸ್ಕೃತದ ಶಬ್ದ. ಇಲ್ಲ ಎನ್ನುವಂಥ ನೆಗೆಟಿವ್ ಅರ್ಥವನ್ನು ಹೇಳುವಂಥ ಒಂದು ಅವ್ಯಯ. ಹಾಗಾಗಿ ಈ ಶ್ಲೋಕದಲ್ಲಿ ಒಂದು ಸಾಲ ಅರ್ಥ ಆಯಿತು, ಹೇಳಿದ್ದಾಯ್ತು. ಇವಾಗ ಯಾವುದು? ಸನ್ನಾಪ್ಯಸನ್ನಾಪ್ಯುಭಯಾತ್ಮಿಕ ನೋ. ಏನು ಮಾಡೋಣ, ಮಾಯೆ ಸ್ವರೂಪ ಅದು ಬಹಳ ವಿಶಾಲವಾದದ್ರಿಂದ, ಅದು ಅನಿರ್ವಚನೀಯವಾದ್ದರಿಂದ ಇವತ್ತು ಅದನ್ನು ಪೂರ್ತಿ ನಿರ್ವಚನೆ ಮಾಡಲಿಕ್ಕೆ ಅಲ್ಲ, ನಾಳೆನೂ ಆಗೋದಿಲ್ಲ. ಆದರೆ ಕೊನೆಯ ಪಕ್ಷ ಏನು ಹೇಳಿದ್ದಾರೆ ಭಗವತ್ಪಾದರು ಅದನ್ನು ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.